Hello everyone. Before beginning with the new concept in this chapter, I would like to make a correction which was dealt in session number 6. While predicting the group number, period as well as the block of the element, I have taken the first example for an element having atomic number 9. But during that explanation, so the display was with respect to atomic number 9 and I have explained it with respect to atomic number 11. Okay, so 9 display ಆಗಿತ್ತು, ಬಟ್ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗಿದ್ದು ಅಟಾಮಿಕ್ ನಂಬರ್ 11ಗೆ. ಸೊ ಅಲ್ಲಿ ನೀವೇನು ಎಕ್ಸ್ಪ್ಲನೇಷನನ್ನು ಫಸ್ಟಿಂದ ಕೊನೆವರೆಗೆ ಕೇಳಿದಿರಿ, ಆಲ್ ದೋಸ್ ಥಿಂಗ್ಸ್ ಆರ್ ಅಪ್ಲಿಕೇಬಲ್ ಫಾರ್ ಅಟಾಮಿಕ್ ನಂಬರ್ 11 and not for atomic number 9. ಸೊ ಹಾಗಾಗಿ ಅಟಾಮಿಕ್ ನಂಬರ್ 9ಗೆ ಏನು ಕರೆಕ್ಟ್ ಎಕ್ಸ್ಪ್ಲನೇಷನ್ ಅದನ್ನು ನೋಡ್ತಾ ಹೋಗೋಣ. ಫಾರ್ ಪ್ರಿಡಿಕ್ಟಿಂಗ್ ದ ಪೊಸಿಷನ್ ಆಫ್ ದಿ ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 9, first you need to observe the atomic number. Here the atomic number is 9. So for that you need to write the electronic configuration, and it is 1s2, 2s2, 2p5. Okay, so totally it constitutes 9 electrons. Okay, session number 6 ನ ಕರೆಕ್ಷನ್ ಅನ್ನು ಹೇಳ್ತಾ ಇದ್ದೇನೆ. ಸೆಷನ್ ನಂಬರ್ 6 ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಯಾವ ಟೈಮಲ್ಲಿ ಕರೆಕ್ಷನ್ ಆಗಬೇಕಾಗಿದೆ ಅದನ್ನು ಅಲ್ಲೇ ಡೀಟೇಲ್ ಆಗಿ ಟೈಪ್ ಮಾಡಿದೆ. ನೀವು ಒಂದು ಸ್ವಲ್ಪ ಡಿಸ್ಕ್ರಿಪ್ಷನ್ ಅನ್ನು ಚೆಕ್ ಮಾಡಿ, ಗೊತ್ತಾಗತ್ತೆ. ಓಕೆ, ಸೊ ಅಟಾಮಿಕ್ ನಂಬರ್ 9, 1s2, 2s2, 2p5, 9 ಎಲೆಕ್ಟ್ರಾನ್ಸ್ ಆಯಿತು. ಹಿಯರ್ ದ ಲಾಸ್ಟ್ ಎಲೆಕ್ಟ್ರಾನ್ ಆರ್ ದ ಡಿಫರೆನ್ಶಿಯೇಟಿಂಗ್ ಎಲೆಕ್ಟ್ರಾನ್ ವಿಲ್ ಎಂಟರ್ ಇನ್ ಟು 2p ಸಬ್ಶೆಲ್, ಅಂದರೆ 2p ಆರ್ಬಿಟಾಲ್ಗೆ ಎಂಟ್ರಿ ಆಗ್ತಾ ಇದೆ. Since the differentiating electron enters into p orbital, the given element belongs to p block. p block. Next, coming to the period. Period ಬೇಕು ಅಂತ ಹೇಳಿದ್ರೆ ಏನು ಮಾಡ್ತೀರಿ? highest principal quantum number or the principal quantum number assigned to the valence shell ಅನ್ನು ಚೆಕ್ ಮಾಡ್ತೀರಿ. highest principal quantum number ಎಷ್ಟಿದೆ? 2. Therefore, the given element belongs to second period. The given element belongs to second period. ಓಕೆ, ಅದರ ನಂತರ ಯಾವ ಗ್ರೂಪಿಗೆ ಸೇರಿರೋದು ಅಂತ ಕ್ವಶನ್ ಬರ್ತಾ ಇದೆ. ಪಿ ಬ್ಲಾಕ್ಗಳಲ್ಲಿ ಗ್ರೂಪ್ ಐಡೆಂಟಿಫಿಕೇಶನ್ಗೆ ಒಂದು ಫಾರ್ಮುಲಾ ನಿಮಗೆ ಗೊತ್ತಿದೆ, 10 ಪ್ಲಸ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ವೆಲೆನ್ಸ್ ಶೆಲ್. ಸೊ ವೆಲೆನ್ಸ್ ಶೆಲ್ ಅಂತ ಹೇಳಿದಾಗ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ 2 ಅನ್ನು ಚೆಕ್ ಮಾಡಿ. ಈ ವೆಲೆನ್ಸ್ ಶೆಲ್ ಅಲ್ಲಿ 2 plus 5, totally 7 electrons ಇದೆ. Therefore, the group number is 17. Group number is 17. Is it okay? The given element belongs to 17th group. ಹಾಗಾಗಿ ಇದನ್ನು ಹ್ಯಾಲೋಜನ್ಸ್ ಅಂತ ಹೇಳಿ ಕರಿಬಹುದು. 17th ಗ್ರೂಪ್ ಎಲಿಮೆಂಟ್ ಆಗಿರೋದ್ರಿಂದ ಸೊ ಇದು ಹ್ಯಾಲೋಜನ್ ಗ್ರೂಪಿಗೆ ಸೇರಿರೋದು. ಆ್ಯಂಡ್ ದ ಎಲಿಮೆಂಟ್ ಈಸ್ ಫ್ಲೋರಿನ್ ವಿತ್ ಅಟಾಮಿಕ್ ನಂಬರ್ 9. ಇದೊಂದು ಕರೆಕ್ಷನನ್ನು ಅಲ್ಲಿ ಚೆಕ್ ಮಾಡ್ಕೋಬೇಕು. ಇಮಿಡಿಯೇಟ್ಲಿ ಆ ಚಾಪ್ಟರ್ನ ನೇಮ್, ಸೆಷನ್ ನೇಮ್ ಎಲ್ಲ ಇರುತ್ತಲ್ಲ, ಅಲ್ಲೇ ನೀವು ಆರೋ ಮಾರ್ಕ್ ಇರುತ್ತೆ, ಕ್ಲಿಕ್ ಮಾಡಿದರೆ ಡಿಸ್ಕ್ರಿಪ್ಷನಲ್ಲಿ ಇದೆ ಯಾವ ಟೈಮಲ್ಲಿ ಕರೆಕ್ಷನ್ ಆಗಬೇಕು ಅಂತ. ಸೊ ಅದನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈಸ್ ಇಟ್ ಓಕೆ? ಎಸ್. ಇನ್ ದ ಪ್ರೀವಿಯಸ್ ಸೆಷನ್ ವಿ ಸ್ಟಾರ್ಟೆಡ್ ಅವರ್ ಡಿಸ್ಕಷನ್ ಆನ್ ದಿ ಅಟಾಮಿಕ್ ಪ್ರಾಪರ್ಟೀಸ್ ಆಫ್ ಅನ್ ಎಲಿಮೆಂಟ್. These atomic properties show a regular gradation after certain regular intervals. That's why the atomic properties are also referred as the periodic properties. Now we shall discuss few atomic properties and their variation along a period and down the group. The first atomic property is the atomic radius. Keep in mind, the atomic radius or the size of an atom is very much important because it is related to the chemical properties of the element. In order to give a clear explanation regarding the chemical properties of the element, we can use the atomic radius as one of the useful data. Okay, now we shall see what is that atomic radius. So you can consider a sphere for the illustration of an atom. ಸೊ ಒಂದು ಆಟಮ್ ಅಂತ ಹೇಳಬೇಕಾದ್ರೆ ನೀವೊಂದು ಸ್ಪಿಯರನ್ನು ಇಮ್ಯಾಜಿನ್ ಮಾಡಿ, ವಿಚ್ ಈಸ್ ಹ್ಯಾವಿಂಗ್ ಎ ಕ್ಲಿಯರ್ ಬೌಂಡರಿ. ಓಕೆ, ಸ್ಪಿಯರಿಗೆ ಮಾತ್ರ ಕ್ಲಿಯರ್ ಬೌಂಡರಿ ಇದೆ, ಬಟ್ ಆಟಮ್ಗೆ ಆ ಥರ ಕ್ಲಿಯರ್ ಬೌಂಡರಿಯನ್ನು ಹೇಳಲಿಕ್ಕಾಗೋದಿಲ್ಲ. ಇನ್ ದ ಬಿಗಿನಿಂಗ್ ಸ್ಟೇಜ್ ಯು ಕನ್ಸಿಡರ್ ಎ ಸ್ಪಿಯರ್ ಆಸ್ ಅನ್ ಆಟಮ್. ಓಕೆ, ಸೊ ಇನ್ ದಟ್ ಸ್ಪಿಯರ್
If you consider the radius of it, radius of the sphere ಅನ್ನು ಕನ್ಸಿಡರ್ ಮಾಡಿದರೆ that is nothing but the atomic radius. ಇವಾಗ ಒಂದು ಆಟಮ್ನ ಸ್ಪಿಯರ್ ಅಂತ ಕನ್ಸಿಡರ್ ಮಾಡಿ ಆ ಸ್ಪಿಯರ್ನ ರೇಡಿಯಸ್ನ ತಗೊಂಡ್ರೆ ದಟ್ ಈಸ್ ನಥಿಂಗ್ ಬಟ್ ದಿ ಅಟಾಮಿಕ್ ರೇಡಿಯಸ್. ದಿಸ್ ಇಸ್ ದ ಸಿಂಪ್ಲೆಸ್ಟ್ ಕಾನ್ಸೆಪ್ಟ್. ಬಟ್ ಡೆಫಿನೇಷನ್ ಅನ್ನು ಕೊಡಬೇಕಾದ್ರೆ ಕ್ಲಿಯರ್ ಆಗಿ ಕೊಡಬೇಕಾಗತ್ತೆ. ಇನ್ ದ ಕೇಸ್ ಆಫ್ ಅನ್ ಆಟಮ್, at the center we are having a nucleus and it is surrounded by cloud of electrons. ಬೇರೆ ಬೇರೆ ಶೆಲ್ಗಳಲ್ಲಿ ಇಲೆಕ್ಟ್ರಾನ್ಸ್ಗಳ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಅರೌಂಡ್ ದ ನ್ಯೂಕ್ಲಿಯಸ್ ದೇರ್ ವಿಲ್ ಬಿ ಇಲೆಕ್ಟ್ರಾನ್ಸ್. ಓಕೆ, ಸೊ ಇವಾಗ you are going to consider the distance from the center of the nucleus to the point up to which the probability of finding the electrons is maximum. So in this atom, this is the point up to which the probability of finding the electrons is maximum. Point up to which the probability of finding the electrons is maximum. So that distance between the center of the nucleus and the point up to which the probability of finding the electrons is maximum is called atomic radius. Keep in mind, ಅದನ್ನು ಸಿಂಪಲ್ ಆಗಿ ಏನು ಹೇಳ್ಬೋದು ಅಂದರೆ, ಸೊ ದಿಸ್ ಪಾಯಿಂಟ್ ಅಪ್ ಟು ವಿಚ್ ದ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ಸ್ ಇಸ್ ಮ್ಯಾಕ್ಸಿಮಮ್ is nothing but the electron density is said to be maximum, or simple words we can say it is the outermost shell containing the electrons. Okay, if you consider an atom, it will be having different shells. K shell ಇರ್ಬೋದು, ಹಾಗೆ L ಆ್ಯಡ್ ಆಗಿರುತ್ತೆ, L shell, ನೆಕ್ಸ್ಟ್ M shell ಇರುತ್ತೆ, ಈ ಥರ ಡಿಫ್ರೆಂಟ್ ಶೆಲ್ಸ್ ಇರುತ್ತೆ. ಬಟ್ ಇವಾಗ ಒಂದು ಸಿಂಪಲ್ ಕಾನ್ಸೆಪ್ಟನ್ನು ಕನ್ಸಿಡರ್ ಮಾಡಿ. ಕೆ ಶೆಲ್ಲಲ್ಲಿ ಎಲೆಕ್ಟ್ರಾನ್ಸ್ ಇದೆ, ಎಲ್ ಶೆಲ್ಲಲ್ಲಿ ಕೂಡ ಎಲೆಕ್ಟ್ರಾನ್ಸ್ ಇದೆ. ಓಕೆ, ಎಲ್ ಶೆಲ್ಲಲ್ಲಿ ಇರುವಂಥ ಎಲ್ಲ ಆರ್ಬಿಟಾಲ್ಸ್ಗಳಲ್ಲೂ ಕೂಡ ಎಲೆಕ್ಟ್ರಾನ್ಸ್ ಇದೆ. ಬಟ್ ಎಂ ಶೆಲ್ಲಲ್ಲಿ ಆರ್ಬಿಟಾಲ್ಸ್ಗಳು ಎಂಟಿ ಆಗಿದೆ ಅಂತ ಅಂದ್ಕೊಳ್ಳಿ, ಅಲ್ಲಿ ಯಾವುದೇ ಎಲೆಕ್ಟ್ರಾನ್ಸ್ಗಳು ಸಿಗ್ತಾ ಇಲ್ಲ. ಅವಾಗ ನೀವು ಅಟಾಮಿಕ್ ರೇಡಿಯಸ್ ಅಂತ ಬಂದಾಗ ಯು ನೀಡ್ ಟು ಕನ್ಸಿಡರ್ ದ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್ ಆಫ್ ದಿ ನ್ಯೂಕ್ಲಿಯಸ್ ಟು ದಿ ಎಲ್ ಶೆಲ್ ಓನ್ಲಿ. ಎಂ ಶೆಲ್ ವರೆಗೆ ಬರ್ತಾ ಇಲ್ಲ, ಯಾಕಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಟು ದ ಔಟರ್ ಮೋಸ್ಟ್ ಶೆಲ್ ಕಂಟೈನಿಂಗ್ ದ ಇಲೆಕ್ಟ್ರಾನ್ಸ್. ಎಲ್ಲಿಯವರೆಗೆ ಎಲೆಕ್ಟ್ರಾನ್ಸ್ ಸಿಗುತ್ತೋ ಅಲ್ಲಿಯವರೆಗೆ ಮಾತ್ರ ಆ ಡಿಸ್ಟೆನ್ಸ್ ಅನ್ನು ನೀವು ಕನ್ಸಿಡರ್ ಮಾಡಬೇಕು. ಈಸ್ ಇಟ್ ಓಕೆ? ಸೊ ದಟ್ಸ್ ವೈ ವಿ ಕ್ಯಾನ್ ಆಲ್ಸೋ ಸೇ ಇಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್ ಆಫ್ ದಿ ನ್ಯೂಕ್ಲಿಯಸ್ to the point up to which the probability of finding the electrons is maximum. You can consider any one of the statements. Okay, it is the distance from the center of the nucleus of an atom to the point up to which the probability of finding the electrons is maximum, or to the outermost shell containing the electrons. ಎರಡರಲ್ಲಿ ಯಾವ ಡೆಫಿನೇಷನ್ ಅನ್ನು ಬೇಕಾದರೂ ಕೊಟ್ಕೊಳ್ಳಿ. ಬಟ್ ಒಂದು ಕ್ವಶನ್ ನೆನಪಲ್ಲಿ ಇಟ್ಕೊಳ್ಳಿ, ವಾಟ್ ಈಸ್ ಅಟಾಮಿಕ್ ರೇಡಿಯಸ್ ಅಥವಾ ಡಿಫೈನ್ ಅಟಾಮಿಕ್ ರೇಡಿಯಸ್ ಅಂತ ಕೇಳಿದಾಗ ಈ ಪಾಯಿಂಟನ್ನು ನೀವು ಫಾಲೋ ಮಾಡಬೇಕು. ಓಕೆ, ಸೊ ಇಫ್ ಯು ಕನ್ಸಿಡರ್ ಅನ್ ಆಟಮ್ ಆಸ್ ಎ ಸ್ಪಿಯರ್, ಒಂದು ಆಟಮ್ನ ಸ್ಪಿಯರ್ ಅಂತ ಕನ್ಸಿಡರ್ ಮಾಡಿದಾಗ ವಿ ಕ್ಯಾನ್ ಈಸಿಲಿ ಇಂಡಿಕೇಟ್ ದ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್ ಟು ದಿ ಔಟರ್ಮೋಸ್ಟ್ ಶೆಲ್ ಕಂಟೈನಿಂಗ್ ದ ಎಲೆಕ್ಟ್ರಾನ್ಸ್. ಬಟ್ ಪ್ರಾಕ್ಟಿಕಲಿ ಇಟ್ ಈಸ್ ಡಿಫಿಕಲ್ಟ್ ಟು ಎಸ್ಟಿಮೇಟ್ ದ ಅಟಾಮಿಕ್ ರೇಡಿಯಸ್ because unlike a sphere, an atom is not having a clear boundary. ಓಕೆ, ಸೊ ಒಂದು ಸ್ಪಿಯರ್ಗಾದರೆ ಒಂದು ಕ್ಲಿಯರ್ ಬೌಂಡರಿಯನ್ನು ನೀವು ಕೊಡ್ಬೋದು. ಓಕೆನಾ? ಸೊ ಕ್ಲಿಯರ್ ಬೌಂಡರಿ ಇದೆ, ನೀವು ಅದನ್ನು ಫೀಲ್ ಮಾಡ್ತಾ ಇದ್ದೀರಿ. ಬಟ್ ವಿತ್ ರೆಸ್ಪೆಕ್ಟ್ ಟು ಅನ್ ಆಟಮ್ ಇಟ್ ಈಸ್ ನಾಟ್ ಹ್ಯಾವಿಂಗ್ ಎ ಕ್ಲಿಯರ್ ಬೌಂಡರಿ. ಅಂದರೆ ಇಲೆಕ್ಟ್ರಾನ್ ಕ್ಲೌಡ್ ಎಕ್ಸಾಕ್ಟ್ಲಿ ಇದೇ ಪಾಯಿಂಟ್ವರೆಗೆ ಡಿಸ್ಟ್ರಿಬ್ಯೂಟ್ ಆಗಿದೆ, ವಿ ಕಾಂಟ್ ಸೇ. Okay, so there are certain difficulties in estimating the radius of an atom. So we have to look into the difficulties in determining the atomic radius. The first difficulty is the size of an atom cannot be determined precisely. Precise ಅಥವಾ ಅಕ್ಯುರೇಟ್ ಆಗಿ ಅದನ್ನು ಡಿಫೈನ್ ಮಾಡ್ಕೊಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ದ ಎಲೆಕ್ಟ್ರಾನ್ ಕ್ಲೌಡ್ ಅರೌಂಡ್ ಅನ್ ಆಟಮ್ ಇಸ್ ನಾಟ್ ಹ್ಯಾವಿಂಗ್ ಎ ಶಾರ್ಪ್ ಬೌಂಡರಿ. ಒಂದು ಆಟಮ್ನ ಸುತ್ತ ಇರುವಂಥ ಎಲೆಕ್ಟ್ರಾನ್ ಕ್ಲೌಡ್ ಇದೆಯಲ್ಲ, ಅದಕ್ಕೆ ಒಂದು ಡೆಫಿನೆಟ್ ಬೌಂಡರಿ ಅಥವಾ ಶಾರ್ಪ್ ಬೌಂಡರಿ ಅಂತ ಇರೋದಿಲ್ಲ. ಓಕೆ, ಸೊ ಬೌಂಡರಿ ಇರೋದು ಈ ಥರ ಇರುತ್ತೆ, ಸೊ ಶಾರ್ಪ್ ಬೌಂಡರಿ ಇರೋದಿಲ್ಲ.
This is one of the first limitation with respect to the estimation of atomic radius. And the second limitation is it is not possible to isolate a single atom in order to identify the atomic radius of it. ನೀವು ಇವಾಗ ಯಾವುದೋ ಒಂದು ಮಾಲಿಕ್ಯೂಲ್ ಅನ್ನು ಕೊಟ್ಟಿರ್ತಾರೆ, ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್ ವಿ ಕ್ಯಾನ್ ಕನ್ಸಿಡರ್ ದಿ ಹೈಡ್ರೋಜನ್ ಮಾಲಿಕ್ಯೂಲ್. ಹೈಡ್ರೋಜನ್ ಮಾಲಿಕ್ಯೂಲ್ ಅಂತ ಹೇಳಿ ಬಂದಾಗ ಇಟ್ ಈಸ್ ಮೇಡ್ ಅಪ್ ಆಫ್ 2 ಹೈಡ್ರೋಜನ್ ಆಟಮ್ಸ್, ಕರೆಕ್ಟಾ? 2 ಹೈಡ್ರೋಜನ್ ಆಟಮ್ಸ್ಗಳು ಸೇರಿಕೊಂಡು ಒಂದು ಹೈಡ್ರೋಜನ್ ಮಾಲಿಕ್ಯೂಲ್ ಆಗಿದೆ. ಇವಾಗ ಈ ಹೈಡ್ರೋಜನ್ ಒಂದೇ ಒಂದು ಹೈಡ್ರೋಜನ್ ಆಟಮ್ನ ರೇಡಿಯಸ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಸೊ ಇದನ್ನು ಐಸೋಲೇಟ್ ಮಾಡ್ಕೋಬೇಕು. Practically it is impossible to isolate a single atom of an element. Okay, it is not possible to isolate a single atom to determine its radius. This is the second limitation. So coming to the third limitation, the atomic radius may change from one environment to the another, because the electron cloud of an atom gets influenced by the neighboring atoms. ಓಕೆನಾ? ಇವಾಗ ಸೇ ಫಾರ್ ಎಕ್ಸಾಂಪಲ್ ಮತ್ತೆ ನಾನು ಸೋಡಿಯಂನ ಕನ್ಸಿಡರ್ ಮಾಡ್ತಾ ಇದ್ದಾನೆ. ಸೋಡಿಯಂ ಅದರ ಸುತ್ತ 11 ಎಲೆಕ್ಟ್ರಾನ್ಸ್ ಇತ್ತು, ಅಥವಾ ವೆಲೆನ್ಸ್ ಶೆಲ್ಲಲ್ಲಿ ಓನ್ಲಿ 1 ಎಲೆಕ್ಟ್ರಾನ್ ಇದೆ ಅಂತ ಅಂದ್ಕೊಳ್ಳಿ. ವೆಲೆನ್ಸ್ ಶೆಲ್ಲಲ್ಲಿ ಸೊ ಓನ್ಲಿ 1 ಎಲೆಕ್ಟ್ರಾನ್ ಇತ್ತು. ಸೊ ಬರೀ ಸೋಡಿಯಂ ಮಾತ್ರ ಇದ್ದಿದ್ರೆ ಅದರ ರೇಡಿಯಸ್ನ ನೀವು ಫೈಂಡ್ ಔಟ್ ಮಾಡಲಿಕ್ಕೆ ಏನಾದ್ರು ಟೆಕ್ನಿಕ್ ಯೂಸ್ ಮಾಡ್ಬೋದಿತ್ತು. ಬಟ್ ಇವಾಗ ಈ ಸೋಡಿಯಂನ ನಾನು ಕ್ಲೋರಿನಿನ ಎನ್ವಿರಾನ್ಮೆಂಟಲ್ಲಿ ಇಡ್ತಾ ಇದ್ದೇನೆ, ಕ್ಲೋರಿನ್ ಮಾಲಿಕ್ಯೂಲ್ನ ಎನ್ವಿರಾನ್ಮೆಂಟಲ್ಲಿ ಇಟ್ಟೆ ಅಂತ ಅಂದ್ಕೊಳ್ಳಿ. Okay, it is electronegative. That means to say it is having the tendency to attract the electrons. Chlorine is having the tendency to attract the electrons towards itself. ಅದರ ಕಡೆಗೆ ಎಲೆಕ್ಟ್ರಾನ್ನ ಎಳ್ಕೊಳ್ತಾ ಇರುತ್ತೆ. ಇಮಿಡಿಯೇಟ್ಲಿ ಏನಾಯಿತು, ನಾವು ಇಲ್ಲೆಲ್ಲೋ ಶಾರ್ಪ್ ಬೌಂಡರಿ ಇದೆ ಅಂತ ನಾವು ಇಮ್ಯಾಜಿನ್ ಮಾಡೋದ್ರೊಳಗಡೆ ಇದರ ಎಲೆಕ್ಟ್ರಾನ್ ಡೆನ್ಸಿಟಿ ಅಂದರೆ ವೆಲೆನ್ಸ್ ಶೆಲ್ಲಲ್ಲಿರುವ ಎಲೆಕ್ಟ್ರಾನ್ಸ್ಗಳು ಕ್ಲೋರಿನಿನ ಕಡೆಗೆ ಅಟ್ರಾಕ್ಟ್ ಆಗಿರುತ್ತೆ. ಅರ್ಥ ಆಗಿದೆಯಾ? ಸೊ ಹಾಗಾಗಿ ದ ಅಟಾಮಿಕ್ ರೇಡಿಯಸ್ ಮೇ ಚೇಂಜ್ ಫ್ರಮ್ ಒನ್ ಎನ್ವಾರ್ನ್ಮೆಂಟ್. ಸೋಡಿಯಂನ ಮಾತ್ರ ಐಸೋಲೇಟ್ ಮಾಡಿ ಇಟ್ಟಾಗ ಒಂದು ಥರದ ರೇಡಿಯಸ್ ಸಿಗ್ಬೋದು ನಿಮಗೆ. ಕ್ಲೋರಿನಿನ ಎನ್ವಾರ್ನ್ಮೆಂಟಲ್ಲಿ ಇಟ್ಟಾಗ ಅಟಾಮಿಕ್ ರೇಡಿಯಸ್ ಅದೇ ಬರೋದಿಲ್ಲ. ಐಸೋಲೇಟೆಡ್ ಎನ್ವಿರಾನ್ಮೆಂಟಲ್ಲಿ ಏನು ಬರ್ತಾ ಇತ್ತು ಅದೇ ಬರಲ್ಲ, ಡಿಫ್ರೆಂಟ್ ಆಗಿ ಬರ್ತಾ ಇದೆ. ಸೊ ಅಟಾಮಿಕ್ ರೇಡಿಯಸ್ ಮೇ ಚೇಂಜ್ ಫ್ರಮ್ ಒನ್ ಎನ್ವಾರ್ನ್ಮೆಂಟ್ to the other, since the probability of the distribution of electrons in an atom is affected by the presence of the neighboring atoms. ಅದರ ಸುತ್ತ ಬೇರೆ ಯಾವ ಆಟಮ್ಸ್ ಬರುತ್ತೋ ಅದರ ಪ್ರೆಸೆನ್ಸ್ ಇಂದ ಈ ಎಲೆಕ್ಟ್ರಾನಿನ ಡಿಸ್ಟ್ರಿಬ್ಯೂಷನ್ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಸೊ ಒಂದೇ ಥರ ಇರೋದಿಲ್ಲ. ಐಸೋಲೇಟ್ ಆಗಿದ್ದಾಗ ಒಂದು ಥರ ಇರುತ್ತೆ, ಪಕ್ಕದಲ್ಲಿ ಹೆಟಿರೋ ಆಟಮ್ಸ್ ಬೇರೆ ಆಟಮ್ಸ್ಗಳು ಬಂದು ಇಂಟ್ರೊಡ್ಯೂಸ್ ಆದಾಗ ಈ ಎಲೆಕ್ಟ್ರಾನಿನ ಡಿಸ್ಟ್ರಿಬ್ಯೂಷನ್ ಡಿಸ್ಟರ್ಬ್ ಆಗುತ್ತೆ. This is one of the limitation in finding out the atomic radius. Okay, next one more difficulty is there, that is the atomic radius also changes when an atom is in the different bonded state. Okay, so ಒಂದು atom ಇದೆ, ಸೊ ಅದು ಕೋವೆಲೆಂಟ್ ಬಾಂಡಲ್ಲಿ ಇನ್ವಾಲ್ವ್ ಆಗಿರ್ಬೋದು, ಓಕೆ, ಅಥವಾ ಅಯಾನಿಕ್ ಬಾಂಡಲ್ಲಿ ಇನ್ವಾಲ್ವ್ ಆಗಿರ್ಬೋದು. ಸೊ ಈ ಥರ ಬಾಂಡೆಡ್ ಸ್ಟೇಟ್ಗಳಲ್ಲಿ ಚೇಂಜಸ್ ಆದಾಗಲೂ ಕೂಡ ಅಟಾಮಿಕ್ ರೇಡಿಯಸ್ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ದಿ ಲಿಮಿಟೇಷನ್ಸ್ ಆರ್ ಡಿಫಿಕಲ್ಟೀಸ್ ಇನ್ ಫೈಂಡಿಂಗ್ ಔಟ್ ದಿ ಅಟಾಮಿಕ್ ರೇಡಿಯಸ್. ಬಟ್ ಕೀಪ್ ಇನ್ ಮೈಂಡ್, ಅಪಾರ್ಟ್ ಫ್ರಮ್ ಆಲ್ ದೀಸ್ ಡಿಫಿಕಲ್ಟೀಸ್ we need to have a practical approach to find out the atomic radius of an atom. This is because the atomic radius is related to the chemical properties of the element. In order to clearly explain the chemical properties, we need to have an idea regarding the atomic radius of an atom. So, in order to describe or estimate the atomic radius, we are going to consider the 3 different concepts. ಓಕೆ, ಸೊ ಅಟಾಮಿಕ್ ರೇಡಿಯಸ್ ಅಂತ ಹೇಳ್ಕೊಂಡು ನಾವು ಡೈರೆಕ್ಟ್ ಆಗಿ ಕಲಿಯೋದಿಲ್ಲ. ಅದರ ಬದಲಿಗೆ ನಾನ್ ಮೆಟಲ್ಸ್ ಅಂತ ಬಂದಾಗ ಕೋವಲೆಂಟ್ ರೇಡಿಯಸ್ ಆ್ಯಂಡ್ ವ್ಯಾಂಡರ್ ವಾಲ್ಸ್ ರೇಡಿಯಸ್ ಅಂತ ಕಲಿತಾ ಹೋಗ್ತೇವೆ. ಅದೇ ಥರದಲ್ಲಿ ಮೆಟಲ್ಸ್ಗಳು ಬಂದಾಗ ಮೆಟಾಲಿಕ್ ರೇಡಿಯಸ್ ಅಂತ ಹೇಳಿ ಕಲಿತೇವೆ. ಇನ್ನು ನೋಬಲ್ ಗ್ಯಾಸಸ್ಗಳು ಬಂದಾಗ ಇನರ್ಟ್ ಗ್ಯಾಸ್ ರೇಡಿಯಸ್ ಅಂತ ಹೇಳ್ಕೊಂಡು ಕಲಿತಾ ಹೋಗ್ತೇವೆ. ಸೊ ಅಲ್ಲೆಲ್ಲ ಒಂದು ಕ್ಲಿಯರ್ ಎಕ್ಸ್ಪ್ಲನೇಷನ್ ಇದೆ, ಯಾವ ಥರ ನೀವು ರೇಡಿಯಸ್ ಆಫ್ ಎನ್ ಆಟಮ್ನ ಕನ್ಸಿಡರ್ ಮಾಡಬೇಕು ಅಂತ ಅದನ್ನು ನಂತರದಲ್ಲಿ ನೋಡ್ತಾ ಹೋಗಬೇಕು. ಈಸ್ ಇಟ್ ಓಕೆ? ಎಸ್. ಸೊ ಡಿಪೆಂಡಿಂಗ್ ಅಪಾನ್ ಆನ್ ಎಲಿಮೆಂಟ್, ವೆದರ್ ಇಟ್ ಈಸ್ ಎ ಮೆಟಲ್ ಆರ್ ಎ ನಾನ್ ಮೆಟಲ್, 3 different types of atomic radii are available. So, despite of all the limitations in estimating the atomic radius,
but we need to have a practical approach to find out the atomic radius. So almost precise ಆಗಿ ನಮಗೆ atomic radius ಬೇಕೇ ಬೇಕು ಅಂದರೆ ಸೊ ನಾವು ಆ ಪರ್ಟಿಕ್ಯುಲರ್ ಎಲಿಮೆಂಟನ್ನು ಅಬ್ಸರ್ವ್ ಮಾಡಬೇಕು, ವೆದರ್ ಇಟ್ ಈಸ್ ಎ ಮೆಟಲ್ ಆರ್ ಎ ನಾನ್ ಮೆಟಲ್ ಅನ್ನೋದನ್ನು ಐಡೆಂಟಿಫೈ ಮಾಡ್ಕೊಳ್ತೀರಿ. ಆಫ್ಟರ್ ಐಡೆಂಟಿಫೈಯಿಂಗ್ ದಟ್ ಎಲಿಮೆಂಟ್, so you are going to have different routes in identifying the atomic radius. In the case of non-metals ಅನ್ನು ಕೊಟ್ಟಿದ್ರೆ covalent radius and van der Waals radius ಅಂತ ಎರಡು ಕಾನ್ಸೆಪ್ಟ್ಗಳನ್ನು ನೋಡ್ತೀರಿ. ಸೊ atomic radius with respect to non-metals can be referred as either covalent radius or van der Waals radius, whereas with respect to metals we are having metallic radius. ಹಾಗೇನೆ the van der Waals radius with respect to the noble gases can be considered to be inert gas radius. ಅದನ್ನು ಕೂಡ ನಾವು ಕಲಿಯಲಿಕ್ಕೆ ಇದೆ. Is it okay? Yes. Thus, in case of the non-metals, the atomic radius refers to either the covalent radius or the van der Waals radius. Whereas in case of metals, the atomic radius refers to the metallic radius. Now, we shall look into the details of each type of atomic radius one by one. Now, we'll start with the covalent radius. For understanding the concepts of covalent radius, you consider a homonuclear diatomic molecule. Homonuclear diatomic molecule refers to such a molecule which is made of two atoms where both the atoms are from the same element. ಒಂದೇ ಎಲಿಮೆಂಟಿಗೆ ಸೇರಿರುವ ಎರಡು ಆಟಮ್ಸ್ಗಳನ್ನು ತಗೊಳ್ತೀರಿ. ಆ ಎರಡು ಆಟಮ್ಸ್ಗಳು ಅವುಗಳ ವೆಲೆನ್ಸ್ ಶೆಲ್ಲಲ್ಲಿರುವ ಎಲೆಕ್ಟ್ರಾನ್ಸ್ಗಳನ್ನು ಮ್ಯೂಚುವಲಿ ಶೇರ್ ಮಾಡಿಕೊಂಡು ಕೋವೆಲೆಂಟ್ ಬಾಂಡನ್ನು ಜನರೇಟ್ ಮಾಡುತ್ತೆ. ಯಾವಾಗ ಎರಡು ಆಟಮ್ಗಳ ನಡುವೆ ಕೋವೆಲೆಂಟ್ ಬಾಂಡ್ ಜನರೇಟ್ ಆಗುತ್ತೋ ನಿಮಗೆ ಸಿಗುವ ಮಾಲಿಕ್ಯೂಲೇ ಹೋಮೋನ್ಯೂಕ್ಲಿಯರ್ ಡೈಅಟೋಮಿಕ್ ಮಾಲಿಕ್ಯೂಲ್. ಓಕೆ, ಸೊ ಆಸ್ ಅನ್ ಎಕ್ಸಾಂಪಲ್ ಐ ವಿಲ್ ಕನ್ಸಿಡರ್ ಐದರ್ ದಿ ಹೈಡ್ರೋಜನ್ ಮಾಲಿಕ್ಯೂಲ್ or the chlorine molecule or the bromine molecule. Homonuclear diatomic molecules ಗಳಿಗೆ examples ಇದೆಲ್ಲ. For defining the covalent radius, first understand what is the meaning of internuclear distance. I will consider hydrogen molecule as an example. Here hydrogen molecule is formed by the mutual sharing of electrons between the two hydrogen atoms. Two hydrogen atoms are having one electron in their valence shell. They share their electrons, mutually share their electrons to form a covalent bond which results in the formation of a hydrogen molecule. Okay, hydrogen molecule generate agide illi. Now this is one hydrogen atom and this is one more hydrogen atom. Is it okay? Now this is the nucleus belonging to the first hydrogen atom and this is the nucleus belonging to the second hydrogen atom, and the distance between these two nuclei is said to be the internuclear distance. Okay, ಈ ಡಿಸ್ಟೆನ್ಸ್ ಅನ್ನ ನಾವು ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಅಂತ ಹೇಳಿ ಕರೀತಾ ಇದ್ದೇವೆ. ಓಕೆ, ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್. For defining the covalent radius, you need to take the half of the internuclear distance. That one half of the internuclear distance between the two covalently bonded atoms of the same element in a molecule is said to be the covalent radius. Keep in mind, ಒಂದು ಮಾಲಿಕ್ಯೂಲ್ ತಗೊಂಡಿದ್ದೀರಿ, ಆ ಮಾಲಿಕ್ಯೂಲ್ ಎರಡು ಸಿಮಿಲರ್ ಆಟಮ್ಸ್ ಇಂದ ಜನರೇಟ್ ಆಗಿರಬೇಕು ಅಂಡ್ ಆ ಆಟಮ್ಸ್ಗಳ ನಡುವೆ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಿರಬೇಕು. ಹಾಗಾಗಿ ಏನು ಹೇಳ್ತಾ ಇದ್ದಾವೆ, ಟೂ ಕೋವಲೆಂಟ್ಲಿ ಬಾಂಡೆಡ್ ಆಟಮ್ಸ್ ಆಫ್ ದಿ ಸೇಮ್ ಎಲಿಮೆಂಟ್ ಇನ್ ಎ ಮಾಲಿಕ್ಯೂಲ್ ಅಂತ ಕರ್ಕೊಂಡ್ವಿ. ಸೊ ಅಲ್ಲಿ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಅನ್ನು ನೋಡ್ತೀರಿ. ಆ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸಿನ 50% ಅನ್ನು ತಗೊಂಡ್ರೆ ದಟ್ ಬಿಕಮ್ಸ್ ದಿ ಕೋವಲೆಂಟ್ ರೇಡಿಯಸ್. ಕ್ಲಿಯರ್ಲಿ ಕೀಪ್ ಇನ್ ಮೈಂಡ್, ವಾಟ್ ಈಸ್ covalent radius andre it is one half of the internuclear distance between the two covalently bonded atoms of the same element in a molecule is called covalent radius.
ಈಸ್ ಇಟ್ ಓಕೆ? ಒಂದು ಸ್ವಲ್ಪ ಪಾಸ್ ಮಾಡಿ ವಿಡಿಯೋನ, ಮತ್ತೊಂದು ಸರಿ ಡೆಫಿನೇಷನನ್ನು ರೀಕಾಲ್ ಮಾಡ್ಕೊಳ್ಳಿ. ಇದೆಲ್ಲ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್. ಕೀಪ್ ಇನ್ ಮೈಂಡ್, ಕೋವೆಲೆಂಟ್ ರೇಡಿಯಸ್ ಈಸ್ ಯೂಸ್ಡ್ ಇನ್ ಕೇಸ್ ಆಫ್ ನಾನ್ ಮೆಟಲ್ಸ್ ಓನ್ಲಿ. ನಾನ್ ಮೆಟಲ್ಸ್ಗಳ ರೇಡಿಯಸ್, ಅಟಾಮಿಕ್ ರೇಡಿಯಸ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಕೋವೆಲೆಂಟ್ ರೇಡಿಯಸ್ನ ತಗೊಳ್ತಾ ಇದ್ದೇವೆ. ಓಕೆ, now let us look into the values of covalent radius for the hydrogen molecule and the chlorine molecule. Okay, yes, just observe, in the case of hydrogen molecule, it is made of two covalently bonded hydrogen atoms where the internuclear distance is found to be 74 picometers. 74 picometers ಇದೆ, ಅದನ್ನು ಆಂಗ್ಸ್ಟ್ರಾಮ್ ಯೂನಿಟ್ಸ್ ಅಲ್ಲಿ ಬರೆಯೋದಿದ್ರೆ 0.74 ಆಂಗ್ಸ್ಟ್ರಾಮ್ ಯೂನಿಟ್ಸ್ ಅಂತ ಹೇಳಿ ಬರೀತಾ ಇದ್ದೀರಿ. 0.74 ಆಂಗ್ಸ್ಟ್ರಾಮ್ ಯೂನಿಟ್ಸ್. Okay, so 1/2 of the internuclear distance between the two covalently bonded atoms of the same element in a molecule. That means to say, covalent radius na calculate ಮಾಡಬೇಕಾದ್ರೆ 74 divided by 2 ಮಾಡಿ, 74 divided by 2 comes to be 37 picometers, or angstrom units ಅಲ್ಲಿ ಬರೀತಾ ಇದ್ದೀರಿ ಅಂದ್ರೆ the answer will be 0.37 angstrom units. Is it okay? Similarly, in case of chlorine molecule, the internuclear distance is found to be 198 picometers. 198 picometers can also be written as 1.98 angstrom units. 1.98 angstrom units. And the covalent radius comes to be 99 picometers. 198 divided by 2 ಮಾಡಿದಾಗ 99 picometers ಬರ್ತಾ ಇದೆ. Or in angstrom units, it can be taken as 0.99 angstrom units. Is it okay? So, no need to recall the values for covalent radius. This is just for your comprehension. ಅರ್ಥ ಆಗಿದೆ ಅಲ್ವಾ? ವ್ಯಾಲ್ಯೂಸ್ಗಳನ್ನು ಬೆಹೆಟ್ ಮಾಡುವಂಥ ನೆಸೆಸಿಟಿ ಇಲ್ಲ. Okay? Now, there are certain important points to remember in relation to the covalent radius. The covalent radius of the elements is additive in nature. Additive in nature. That means to say, if you are given with a heteronuclear diatomic molecule, a heteronuclear diatomic molecule like HCl, HBr, etc., where a molecule is made of two different atoms, then in such a case, the bond length, the covalent bond length between the two atoms can be easily given by adding the covalent radius of each combining element. Okay, ಹೇಳಿದ್ದು ಸಿಂಪಲ್. ನಾನು ಇವಾಗ HCl ನ ಬಾಂಡ್ ಲೆಂತ್ ಅನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಅದಕ್ಕೆ ಏನು ಮಾಡ್ತಾ ಇದ್ದೀರಿ ಅಂದರೆ, ಯು ಜಸ್ಟ್ ಆ್ಯಡ್ ದ ಕೋವಲೆಂಟ್ ರೇಡಿಯಸ್ ಆಫ್ ಹೈಡ್ರೋಜನ್ ಆ್ಯಂಡ್ ದ ಕೋವಲೆಂಟ್ ರೇಡಿಯಸ್ ಆಫ್ ಕ್ಲೋರಿನ್ ಆಟಮ್. By adding the covalent radius of each combining element, you can easily calculate the bond length of that heteronuclear diatomic molecule. That's why we said the covalent radius is additive in nature. By adding the covalent radius of any two atoms, you can easily calculate the bond length of that heteronuclear diatomic molecule. Okay, so say for an example, in case of hydrogen chloride, the bond length is given by bond length of HCl ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ಸೊ ಕೋವಲೆಂಟ್ ರೇಡಿಯಸ್ ಆಫ್ ಹೈಡ್ರೋಜನ್ ಪ್ಲಸ್ ಕೋವಲೆಂಟ್ ರೇಡಿಯಸ್ ಆಫ್ ಕ್ಲೋರಿನ್ ಅನ್ನು ನೀವು ಆ್ಯಡ್ ಮಾಡ್ತಾ ಇದ್ದೀರಿ. ಸೊ ಹೈಡ್ರೋಜನ್ಗೆ ಗೊತ್ತಾಗಿದೆ ವ್ಯಾಲ್ಯೂ, ಪ್ರೀವಿಯಸ್ ಕೇಸಲ್ಲಿ ಡಿಸ್ಪ್ಲೇ ಮಾಡಿದ್ವಿ 37 ಪೈಕೋಮೀಟರ್ಸ್ ಇತ್ತು. ಹಾಗೆ ಕೋವಲೆಂಟ್ ರೇಡಿಯಸ್ ಆಫ್ ಕ್ಲೋರಿನ್ ಕೂಡ ಗೊತ್ತಾಗಿದೆ 99 ಪೈಕೋಮೀಟರ್ಸ್ ಇದೆ. ಇದೆರಡನ್ನು ಆ್ಯಡ್ ಮಾಡಿದರೆ ನಿಮಗೆ ಏನು ಆನ್ಸರ್ ಸಿಗುತ್ತೋ ದಟ್ ಈಸ್ ದ ಬಾಂಡ್ ಲೆಂತ್ ಆಫ್ HCl. Is it okay? Yes. Keep in mind, once again I recall, covalent radius is 1/2 of the internuclear distance between the two covalently bonded atoms of the same element in a molecule and way. That internuclear distance between the two covalently bonded atoms is nothing but the bond length. ಅಷ್ಟು ದೊಡ್ಡ ಡೆಫಿನೇಷನ್ ಅನ್ನು ಕೊಡಲಿಕ್ಕಿಂತ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಕೋವಲೆಂಟ್ಲಿ ಬಾಂಡೆಡ್ ಆಟಮ್ಸ್ ಆಫ್ ದಿ ಸೇಮ್ ಎಲಿಮೆಂಟ್ ಅನ್ನಲಿಕ್ಕಿಂತ ನಾವು ಈಸಿಯಾಗಿ ಏನು ಹೇಳ್ಬೋದು, ಬಾಂಡ್ ಲೆಂತ್ ಅಂತ ಹೇಳ್ಬೋದು. ಸೊ ಕೀಪ್ ಇನ್ ಮೈಂಡ್, ಕೋವಲೆಂಟ್ ರೇಡಿಯಸ್ ಇದನ್ನು ಆರ್ ಕೋವಲೆಂಟ್ ಅಂತ ಹೇಳಿ ಬರೆದೆ. ದಿಸ್ ಈಸ್ 1/2 ಆಫ್ ದಿ
bond length, 1/2 of the internuclear distance between the two covalently bonded atoms. That internuclear distance is nothing but bond length. ಅದರದ್ದು ಹಾಫ್ ಅಂತ ತಗೊಂಡಾಗ bond length by 2. So for calculating the R covalent or covalent radius, you have to take 1/2 of the bond length. Is it okay? Yes. Keep in mind, if the bond length is known to you, the value of bond length is known to you, and the covalent radius of any one atom is known to you, then easily you can calculate the covalent radius of another atom. ಓಕೆನಾ? ಸೊ ಒಂದು ಆಟಮ್ನ covalent radius ಗೊತ್ತಿದೆ, ಹಾಗೆ ಬಾಂಡ್ ಲೆಂತ್ ಗೊತ್ತಿದೆ ಅಂದರೆ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದ covalent radius ಆಫ್ ಒನ್ ಮೋರ್ ಎಲಿಮೆಂಟ್. ಇವಾಗ ಇವೆರಡು ವ್ಯಾಲ್ಯೂಸ್ ಗೊತ್ತಿದೆ ಅಂದರೆ ಆರ್ covalent ಆಫ್ ಕ್ಲೋರಿನ್ ಅದನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಈ ಥರದ ಕ್ಯಾಲ್ಕುಲೇಷನ್ಸ್ಗಳನ್ನು ಸ್ವಲ್ಪ ನೋಡ್ಕೊಳ್ಳಿ ಆ್ಯಂಡ್ ಟ್ರೈ ಟು ರಿಮೆಂಬರ್ ದಿಸ್ ಫಾರ್ಮುಲೆ. ಈಸ್ ಇಟ್ ಓಕೆ? ಎಸ್. So then, one more point to remember is, in case of heteronuclear diatomic molecules, the covalent radius between any two unlike atoms ಅಂದರೆ ಒಂದು ಹೈಡ್ರೋಜನ್ ಇದೆ, ಇನ್ನೊಂದು ಕ್ಲೋರಿನ್ ಇದೆ, ಅಂದರೆ HCl ಮಾಲಿಕ್ಯೂಲ್ನ ತಗೊಳ್ತಾ ಇದ್ದೀರಿ. ಸೊ ಕೋವಲೆಂಟ್ ರೇಡಿಯಸ್ನ ನಾವು ಡಿಫೈನ್ ಮಾಡಿದ್ದು ಯಾವುದಕ್ಕೆ? ಲೈಕ್ ಆಟಮ್ಸ್ಗಳ ಮಿಡಲಲ್ಲಿ ಇದ್ದಾಗ, ಎರಡೂ ಕೂಡ ಹೈಡ್ರೋಜನ್ ಆಟಮ್ಸೇ ಇದೆ. A molecule is made up of similar kind of atoms, and that 1/2 of the internuclear distance was said to be the covalent radius. ಇದು ಹೈಡ್ರೋಜನ್ ಮಾಲಿಕ್ಯೂಲ್ ಅಥವಾ ಕ್ಲೋರಿನ್ ಮಾಲಿಕ್ಯೂಲ್, ಹೋಮೋನ್ಯೂಕ್ಲಿಯರ್ ಡಯಾಟಮಿಕ್ ಮಾಲಿಕ್ಯೂಲ್ಸ್ಗಳಿಗೆ ಈ ಎಕ್ಸ್ಪ್ಲನೇಷನ್ ಅನ್ನು ಕೊಟ್ವಿ. ಇಫ್ heteronuclear diatomic molecule is given just like HCl, so here the molecule is made up of one hydrogen atom and one chlorine atom. ಒಂದು ಕ್ಲೋರಿನ್ ಆಟಮ್ ಇನ್ನೊಂದು ಹೈಡ್ರೋಜನ್ ಸೇರಿ ಒಂದು HCl ಜನರೇಟ್ ಆಗಿದೆ. ಇನ್ ದಿಸ್ ಕೇಸ್ ದ ಕೋವಲೆಂಟ್ ರೇಡಿಯಸ್ ಈಸ್ ಡಿಫೈನ್ಡ್ ಆಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್, ನ್ಯೂಕ್ಲಿಯಸ್ ಆಫ್ ಕ್ಲೋರಿನ್ ಅಂತ ಅಂದ್ಕೊಳ್ಳಿ ಇವಾಗ, ಆ್ಯಂಡ್ ದ ಮೀನ್ ಪೊಸಿಷನ್ ಆಫ್ ದ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಹೈಡ್ರೋಜನಿನ 1 ಎಲೆಕ್ಟ್ರಾನ್, ಕ್ಲೋರಿನಿನ 1 ಎಲೆಕ್ಟ್ರಾನ್ ಎರಡೂ ಕೂಡ ಮ್ಯೂಚುವಲ್ ಶೇರ್ ಆಗಿ HCl covalent bond generate ಆಯಿತು. A covalent bond is generated between the hydrogen and chlorine by the mutual sharing of electrons between hydrogen and the chlorine. And consider this as the mean position of shared pair of electron. Shared pair of electrons are present in this position ಅಂದರೆ ಈ mean position ಅನ್ನು ತಗೊಂಡಿದ್ದೀರಿ. And the distance between the nucleus of one atom and the mean position of shared pair of electron is said to be the covalent radius in case of heteronuclear diatomic molecules. ಓಕೆ? ಸೊ ಅಂದರೆ ಬರೀ ಹೋಮೋನ್ಯೂಕ್ಲಿಯರ್ ಡಯಾಟಮಿಕ್ ಮಾಲಿಕ್ಯೂಲ್ಸ್ಗೆ ಮಾತ್ರ ನಾವು ಕೋವೆಲೆಂಟ್ ರೇಡಿಯಸ್ ಡಿಫೈನ್ ಮಾಡೋದಲ್ಲ, ಅದು ಸಿಲೆಬಸ್ಸಲ್ಲಿ ಹಾಗೆ ಹೇಳಿದ್ದಾರೆ, ಅದನ್ನು ನೀವು ನೆನ್ಪಿಟ್ಕೊಳ್ಳೇಬೇಕು. whereas in case of heteronuclear molecules also ಕೋವೆಲೆಂಟ್ ರೇಡಿಯಸ್ ಅಂದರೆ 1/2 ಆಫ್ ದಿ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಅಂತ ನೀವು ಹೇಳಲ್ಲ. In case of heteronuclear diatomic molecules, covalent radius between any two unlike atoms is the distance between the nucleus and the mean position of the shared pair of electrons. Okay? ಆದಷ್ಟು ಇದನ್ನು ನೋಟ್ ಪಾಯಿಂಟ್ಸ್ಗಳಲ್ಲಿ ಜ್ಞಾಪಕ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. Is it okay? But be perfect with the definition for covalent radius. ಫಸ್ಟಿಗೆ ಏನು ಹೇಳಿಕೊಟ್ಟಿದ್ದೇನೆ ಡೆಫಿನೇಷನ್, ಓಕೆ, ಆ ಡೆಫಿನೇಷನ್ಗೆ ನೀವು ರೆಡಿ ಇರಬೇಕು. ಓಕೆ? Now we shall look into the van der Waals radius. Keep in mind, while explaining the covalent radius, we have considered two identical atoms which are bonded to one another using a covalent bond. Whereas in case of van der Waals radius, you need to consider two identical or two similar atoms which should not be bonded to one another. Now we shall proceed on to the van der Waals radius. While explaining the concepts of covalent radius, we have considered two similar or two identical atoms which are covalently bonded to one another. ಎರಡರ ನಡುವೆ ಒಂದು covalent bond ಇತ್ತು. Whereas in case of van der Waals radius, you need to consider two identical or two similar atoms which are not bonded to one another. van der Waals ರೇಡಿಯಸ್ನ ಡಿಫೈನ್ ಮಾಡ್ಕೋಬೇಕಾದ್ರೆ ಎರಡು ಸೇಮ್ ಆಟಮ್ಸ್ಗಳನ್ನು ತಗೊಳ್ತೀರಿ, ಬಟ್ ಅವುಗಳ ನಡುವೆ ಯಾವುದೇ ಕೋವಲೆಂಟ್ ಬಾಂಡ್ಸ್ ಇರಬಾರ್ದು. ಓಕೆ? ಸೊ ಜಸ್ಟ್ ಅಬ್ಸರ್ವ್ ದಿಸ್ ಪಿಕ್ಚರ್.
Here you have taken a hydrogen molecule which is obtained by the mutual sharing of electrons between the two hydrogen atoms. ಎರಡು ಹೈಡ್ರೋಜನ್ ಆಟಮ್ಸ್ಗಳು ಒಂದು ಕೋವಲೆಂಟ್ ಬಾಂಡ್ ಅನ್ನು ಫಾರ್ಮೇಷನ್ ಮಾಡಿಕೊಂಡಿದೆ. And this internuclear distance between the two covalently bonded atoms is said to be the bond length. Okay, if you take 1/2 of this bond length, ಇದರ 1/2 ಅನ್ನು ತಗೊಂಡ್ರೆ that is said to be the R covalent. ಕರೆಕ್ಟಾ? ಈ 1/2 of the bond length ಅನ್ನು ತಗೊಂಡ್ರೆ ಅದನ್ನು covalent radius ಅಂತ ಹೇಳಿ ಕರೀತಾ ಇದ್ದೀರಿ. Is it okay? Now, for defining the van der Waals radius, first you consider the distance between the nuclei of two identical non-bonded atoms belonging to the neighboring molecules of an element in the solid state. ಸೇಮ್ ಎಲಿಮೆಂಟಿನ ಎರಡು ಆಟಮ್ಸ್ ಅನ್ನು ತಗೊಳ್ತಾ ಇದ್ದೀರಿ. ಓಕೆ, ಇಲ್ಲೂ ಒಂದು ಹೈಡ್ರೋಜನ್ ಆಟಮ್ನ ತಗೊಂಡಿದ್ದೀರಿ, ಇಲ್ಲೂ ಕೂಡ ಒಂದು ಹೈಡ್ರೋಜನ್ ಆಟಮ್ ತಗೊಂಡಿದ್ದೀರಿ. ಬಟ್ ಈ ಎರಡು ಹೈಡ್ರೋಜನ್ ಆಟಮ್ ಒಂದೇ ಮಾಲಿಕ್ಯೂಲ್ಗೆ ಸೇರಿರೋದಲ್ಲ. ದೀಸ್ ಟು ಹೈಡ್ರೋಜನ್ ಆಟಮ್ಸ್ ಆರ್ ಬಿಲಾಂಗಿಂಗ್ ಟು ದ ನೈಬರಿಂಗ್ ಮಾಲಿಕ್ಯೂಲ್ಸ್. And now you need to consider the distance between the nuclei of two identical non-bonded atoms belonging to the neighboring molecules. ಈ ಎರಡು ಹೈಡ್ರೋಜನ್ ಆಟಮ್ಸ್ಗಳ ಮಿಡಲಲ್ಲಿ ಇರುವಂಥ ಡಿಸ್ಟೆನ್ಸ್ ಇದೆಯಲ್ವಾ, ಆ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಅನ್ನು ಕನ್ಸಿಡರ್ ಮಾಡ್ತಾ ಇದ್ದೀರಿ. ಈಸಿಯಾಗಿ ಗೊತ್ತಾಗ್ತಾ ಇದೆಯಲ್ವಾ? ಈ ಡಿಸ್ಟೆನ್ಸ್ ಅನ್ನು ಕನ್ಸಿಡರ್ ಮಾಡಿದ್ರಿ. ಕೀಪ್ ಇನ್ ಮೈಂಡ್, ದಿಸ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯೈ ಆಫ್ ಟೂ ಐಡೆಂಟಿಕಲ್ ನಾನ್-ಬಾಂಡೆಡ್. ಇವೆರಡರ ನಡುವೆ ಏನೂ ಕೂಡ ಬಾಂಡ್ ಇಲ್ಲ. ಓಕೆನಾ? ಇಲ್ಲಿ ಹಾಕಿರೋದು ಬಾಂಡ್ ಅಲ್ಲ, ಡಿಸ್ಟೆನ್ಸ್ ಅನ್ನು ತೋರಿಸಿದ್ದೇನಷ್ಟೇ. ಓಕೆ ಅಲ್ವಾ? ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯೈ ಆಫ್ ಟೂ ಐಡೆಂಟಿಕಲ್ ನಾನ್-ಬಾಂಡೆಡ್ ಆಟಮ್ಸ್ ಬಿಲಾಂಗಿಂಗ್ ಟು ದ ನೈಬರಿಂಗ್ ಮಾಲಿಕ್ಯೂಲ್ಸ್ ಆಫ್ ಎನ್ ಎಲಿಮೆಂಟ್ ಇನ್ ದ ಸಾಲಿಡ್ ಸ್ಟೇಟ್ ಅನ್ನು ತಗೊಂಡ್ರಿ. ನೆಕ್ಸ್ಟು ಇದರ 1/2 ಆಫ್ ದಿ ಡಿಸ್ಟೆನ್ಸ್ ಅನ್ನು ತಗೊಳ್ತಾ ಇದ್ದೀರಿ. ಇಲ್ಲಿಂದ ಇಲ್ಲಿಗೆ ಇರುವಂಥ ಡಿಸ್ಟೆನ್ಸ್ ಇದೆಯಲ್ವಾ, ನಾವು ಅದನ್ನೇ ಆರ್ ವ್ಯಾನ್ ಡರ್ ವಾಲ್ಸ್ ಅಂತ ಹೇಳಿ ಕರೀತಾರೆ. ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಅಂತ ಹೇಳಿ ಇದನ್ನು ನೇಮ್ ಮಾಡ್ತಾ ಇದ್ದೀರಿ. ಅರ್ಥ ಆಗಿದೆಯಾ? ಸೊ ವಾಟ್ ಈಸ್ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಅಂದರೆ ಇಟ್ ಈಸ್ 1/2 ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯೈ ಆಫ್ ಟೂ ಐಡೆಂಟಿಕಲ್ ನಾನ್-ಬಾಂಡೆಡ್ ಆಟಮ್ಸ್ ಬಿಲಾಂಗಿಂಗ್ ಟು ದ ನೈಬರಿಂಗ್ ಮಾಲಿಕ್ಯೂಲ್ಸ್ ಆಫ್ ಎನ್ ಎಲಿಮೆಂಟ್ ಇನ್ ದ ಸಾಲಿಡ್ ಸ್ಟೇಟ್. ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ನ ನೀವು ಡಿಫೈನ್ ಮಾಡ್ಕೋಬೇಕಾದ್ರೆ ಆ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸನ್ನು ಸಾಲಿಡ್ ಸ್ಟೇಟಲ್ಲೇ ನೀವು ತಗೊಂಡಿರಬೇಕು. ಅರ್ಥ ಆಗಿದೆ ಅಲ್ವಾ? ಸೊ ಕೋವಲೆಂಟ್ ರೇಡಿಯಸ್ ಮತ್ತು ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ಗೆ ಇರುವಂಥ ಡಿಫರೆನ್ಸನ್ನು ಮೇಕ್ಔಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಆಫ್ ಕೋವಲೆಂಟ್ ರೇಡಿಯಸ್ ವಿ ಆರ್ ಕನ್ಸಿಡರಿಂಗ್ ಟೂ ಐಡೆಂಟಿಕಲ್ ಆಟಮ್ಸ್ ವಿಚ್ ಆರ್ ಬಾಂಡೆಡ್ ಟು ಒನ್ ಅನದರ್, ವೆರಾಸ್ ಇನ್ ಕೇಸ್ ಆಫ್ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ವಿ ಆರ್ ಕನ್ಸಿಡರಿಂಗ್ ಟೂ ಐಡೆಂಟಿಕಲ್ ಆಟಮ್ಸ್ ವಿಚ್ ಆರ್ ನಾಟ್ ಬಾಂಡೆಡ್ ಟು ಒನ್ ಅನದರ್. ಎರಡರದ್ದು ಕೂಡ 1/2 ಆಫ್ ದಿ ವ್ಯಾಲ್ಯೂನೇ ತಗೊಳ್ತಾ ಇದ್ದಾವೆ. ಕೀಪ್ ಇನ್ ಮೈಂಡ್, ಒಂದು ಸಿಂಗಲ್ ಮಾಲಿಕ್ಯೂಲ್ನ ತಗೊಂಡ್ರೆ ಅಲ್ಲಿ ಎರಡು ಆಟಮ್ಸ್ಗಳ ನಡುವೆ ಕೋವಲೆಂಟ್ ಬಾಂಡ್ ಇರುತ್ತೆ. ಬಟ್ ಎರಡು ನೈಬರಿಂಗ್ ಮಾಲಿಕ್ಯೂಲ್ಸ್ ಅನ್ನು ತಗೊಂಡಾಗ ಈ ಎರಡೂ ಮಾಲಿಕ್ಯೂಲ್ಸ್ಗಳ ನಡುವೆ ಯಾವುದೇ ಬಾಂಡ್ ಇರೋದಿಲ್ಲ. ದೆರ್ ಈಸ್ ನೋ ಬಾಂಡ್ ವಿಚ್ ಎಕ್ಸಿಸ್ಟ್ ಬಿಟ್ವೀನ್ ದ ಟೂ ಮಾಲಿಕ್ಯೂಲ್ಸ್. ಎರಡು ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಅನ್ನು ತಗೊಂಡಿದ್ದೀರಿ ಅಂದರೆ ಇವೆರಡರ ನಡುವೆ ಯಾವುದೇ ಅಯಾನಿಕ್ ಬಾಂಡ್, ಕೋವೆಲೆಂಟ್ ಬಾಂಡ್ ಎಕ್ಸೆಟ್ರಾ ಇರೋದಿಲ್ಲ. ದೇರ್ ಎಕ್ಸಿಸ್ಟ್ ಓನ್ಲಿ ವೀಕ್ ಫೋರ್ಸ್ ಆಫ್ ಅಟ್ರಾಕ್ಷನ್, ವೀಕ್ ಫಿಸಿಕಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಇಲ್ಲಿ ಅದನ್ನೇ ನಾವು ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಅಂತ ಹೇಳಿ ಕರೆದಿರೋದು. ಅದರ ಹಾಫ್ ದಿ ಪೋರ್ಷನ್ ಅನ್ನು ತಗೊಂಡಿದ್ದೇವೆ, ಅಂದರೆ 1/2 ಆಫ್ ದಿ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಅನ್ನು ತಗೊಂಡ್ರೆ ದಟ್ ಬಿಕಮ್ಸ್ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್. ಕೀಪ್ ಇನ್ ಮೈಂಡ್, ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ದಿ ನಾನ್ ಮೆಟಲ್ಸ್. Is it okay? Yes. Clearly make out the definition for van der Waals radius and covalent radius. Next, keep in mind the magnitude of the van der Waals radius depends upon the packing of the atoms. ಸೊ ಎಷ್ಟು ಕ್ಲೋಸ್ ಪ್ಯಾಕ್ ಆಗಿರುತ್ತೋ, ಆಟಮ್ಸ್ಗಳು ಎಷ್ಟು ಹತ್ತತ್ರ ಬಂದು ಪ್ಯಾಕ್ ಆಗಿರುತ್ತೋ, ಸೊ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ನೀವೇ ಇಮ್ಯಾಜಿನ್ ಮಾಡ್ತಾ ಹೋಗಿ, ಎರಡು ಮಾಲಿಕ್ಯೂಲ್ಸ್ ಇದೆ, ಇಲ್ಲೊಂದು ಮಾಲಿಕ್ಯೂಲ್ ಇದೆ, ಇಲ್ಲೊಂದು ಮಾಲಿಕ್ಯೂಲ್ ಇದೆ. ಇವುಗಳ ನಡುವೆ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಸ್ಟ್ರಾಂಗ್ ಇದೆ ಅಂತ ಹೇಳಿದರೆ ದೀಸ್ ಟೂ ಮಾಲಿಕ್ಯೂಲ್ಸ್ ಆರ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್. ದೀಸ್ ಟೂ ಮಾಲಿಕ್ಯೂಲ್ಸ್ ಕಮ್ ಕ್ಲೋಸರ್ ಟು ಒನ್ ಅನದರ್. ಓಕೆನಾ? ಸೊ ಯಾವಾಗ ಇವೆರಡು ಕ್ಲೋಸ್ ಆಗ್ತಾ ಹೋಗುತ್ತೋ ಸೊ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗ್ತಾ ಹೋಯಿತು. ಇವಾಗ ನೀವೇ ಯೋಚನೆ ಮಾಡ್ತಾ ಬನ್ನಿ, ಯಾವಾಗ ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಜಾಸ್ತಿ ಆಗ್ತಾ ಬರುತ್ತೋ ಮಾಲಿಕ್ಯೂಲ್ಸ್ ಕಮ್ ಕ್ಲೋಸರ್ ಟು ಒನ್ ಅನದರ್ ಆ್ಯಂಡ್ ಆಸ್ ಎ ರಿಸಲ್ಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯೈ ಆಫ್
2 ಐಡೆಂಟಿಕಲ್ ನಾನ್ ಬಾಂಡೆಡ್ ಆಟಮ್ಸ್, ಇಲ್ಲಿ ಒಂದು ಆಟಮ್ ಇದೆ, ಇಲ್ಲೊಂದು ಆಟಮ್ ಇದೆ, ಅವುಗಳ ನಡುವಿನ ಡಿಸ್ಟೆನ್ಸ್ ಏನಾಯಿತು, ಕಡಿಮೆ ಆಗ್ತಾ ಬಂತು. ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ದಟ್ ಮೀನ್ಸ್ ಟು ಸೇ ದ ಮ್ಯಾಗ್ನಿಟ್ಯೂಡ್ ಆಫ್ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಎಂಟೈರ್ಲಿ ಡಿಪೆಂಡ್ಸ್ ಅಪಾನ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್, and the magnitude of van der Waals force of attraction depends upon the packing of the atoms. Okay, so suppose atoms ಗಳು ಕ್ಲೋಸ್ ಪ್ಯಾಕ್ ಆಗಿತ್ತು ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಕಡಿಮೆ ಆಗುತ್ತೆ. ಯಾವಾಗ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಕಡಿಮೆ ಆಗುತ್ತೋ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಈಸ್ ಇಟ್ ಓಕೆ? ಎಸ್. ನೆಕ್ಸ್ಟ್, now as an example we can consider the hydrogen and chlorine molecules. Observe, internuclear distance between the two adjacent atoms of neighboring molecules at their closest approach ಎಷ್ಟು ಮ್ಯಾಕ್ಸಿಮಮ್ ಹತ್ರ ಬರ್ಬೋದು ಅಷ್ಟು ಹತ್ರ ಬಂದಾಗಿದೆ. ಓಕೆ, ಇಲ್ಲಿ ಯಾವುದೇ ಥರದ ಬಾಂಡ್ಗಳಿಲ್ಲ, ಎರಡು ಹೈಡ್ರೋಜನ್ ಮಾಲಿಕ್ಯೂಲ್ಸ್ಗಳನ್ನೇ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಿ. ಓಕೆನಾ? ಎಸ್, ದಿಸ್ ಈಸ್ ದ ನ್ಯೂಕ್ಲಿಯಸ್ ಆಫ್ ಒನ್ ಆಟಮ್ and this is the nucleus of next atom belonging to the neighboring molecule, and ಈ ಡಿಸ್ಟೆನ್ಸ್ ಇದೆಯಲ್ವಾ, ಇಲ್ಲಿಂದ ಇಲ್ಲಿಗೆ ಇರುವಂಥ ಡಿಸ್ಟೆನ್ಸನ್ನು ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಅಡ್ಜಸೆಂಟ್ ಆಟಮ್ಸ್ ಆಫ್ ನೈಬರಿಂಗ್ ಮಾಲಿಕ್ಯೂಲ್ಸ್ ಅಟ್ ದರ್ ಕ್ಲೋಸೆಸ್ಟ್ ಅಪ್ರೋಚ್ ಎಷ್ಟು ಮ್ಯಾಕ್ಸಿಮಮ್ ಹತ್ರ ಬರ್ಬೋದು ಅಷ್ಟು ಬಂದಾಗಿದೆ. ಇದು ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ನ್ಯೂಕ್ಲಿಯಸ್ ಅಂತ ಕನ್ಸಿಡರ್ ಮಾಡಿದ್ವಿ. ಹೈಡ್ರೋಜನಲ್ಲಿ ಈ ಟೋಟಲ್ ಡಿಸ್ಟೆನ್ಸ್ ಇದೆಯಲ್ವಾ, ಇದು 240 ಪೈಕೋಮೀಟರ್ಸ್ ಅಷ್ಟು ಇರುತ್ತೆ. In case of hydrogen, the internuclear distance is found to be 2.4 angstrom units. 2.4 angstrom units ಇದೆ. ಹಾಗಿದ್ರೆ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಅಂದರೆ ಡಿವೈಡೆಡ್ ಬೈ 2 ಮಾಡ್ತೀರಿ. ಸೊ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಕಮ್ಸ್ ಟು ಬಿ 120 picometers. 120 picometers or 1.2 angstrom units. 1.2 angstrom units. ಗೊತ್ತಾಗಿದೆಯಾ? ಅದೇ ಥರ ಇದೇ ಕ್ಲೋರಿನ್ ಮಾಲಿಕ್ಯೂಲ್ ಅಂತ ಹೇಳಿ ಅಂದ್ಕೊಳ್ಳಿ. ಹೈಡ್ರೋಜನ್ ಬದಲಿಗೆ ಕ್ಲೋರಿನ್ ಅನ್ನು ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಹಿಯರ್ ದ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಇಸ್ ಫೌಂಡ್ ಟು ಬಿ 3.6 ಆಂಗ್ಸ್ಟ್ರಾಮ್ ಯೂನಿಟ್ಸ್. 3.6, ಇಲ್ಲಿ 240 ಇರೋದಿಲ್ಲ, ಸೊ 360 ಪೈಕೋಮೀಟರ್ಸ್ ಇದೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಹಾಗಿದ್ರೆ ವ್ಯಾನ್ ಡರ್ ವಾಲ್ಸ್ ಡಿಸ್ಟೆನ್ಸ್ ಏನಾಗುತ್ತೆ, ಅಥವಾ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಎಷ್ಟಾಗುತ್ತೆ ಅಂದರೆ ಹಾಫ್ ಆಫ್ ದಿ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್, ದಟ್ ಈಸ್ 180 picometers. 180 picometers or 1.8 angstrom units. 1.8 angstrom units. Is it okay? Yes. So ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನೋ ನೀಡ್ ಟು ರೀಕಾಲ್ ದಿ ನ್ಯೂಮರಿಕಲ್ ವ್ಯಾಲ್ಯೂಸ್ ಫಾರ್ ಐದರ್ ದಿ ಕೋವಲೆಂಟ್ ರೇಡಿಯಸ್ ಆರ್ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್. Is it okay? Yes. Now, there is one more word like inert gas radius. Inert gas radius ಅಂತ ಹೇಳಿ ಕರೀತಾ ಇದ್ದಾವೆ. ಅಬ್ಸರ್ವ್ ಮಾಡಿ, inert gases ಅಂದರೆ ಗ್ರೂಪ್ 18 ಎಲಿಮೆಂಟ್ಸ್. ಗ್ರೂಪ್ 18 ಎಲಿಮೆಂಟ್ಸ್ ಆರ್ ಸೆಟ್ ಟು ಬಿ ದ inert gases. ಅಲ್ಲಿ ನಿಮಗೆ ಹೀಲಿಯಂ ಇದೆ, ಹಾಗೆ ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಕ್ಸೆನಾನ್, ರೆಡಾನ್ ಆ್ಯಂಡ್ ಒಗನೆಸಾನ್. ಇದಿಷ್ಟನ್ನು ಕಲಿತಾ ಇದ್ದೀರಿ, ಗ್ರೂಪ್ 18 ಎಲಿಮೆಂಟ್ಸ್. ಓಕೆ, ಸೊ ಇನರ್ಟ್ ಗ್ಯಾಸಸ್ ದೇ ಡು ನಾಟ್ ಫಾರ್ಮ್ ಕಂಪೌಂಡ್ಸ್. ಅಂದರೆ ಇವಾಗ ಹೇಗೆ ಎರಡು ಹೈಡ್ರೋಜನ್ಗಳು ಸೇರಿಕೊಂಡು H2, ಎರಡು Cl ಸೇರಿ Cl2, ಎರಡು ಬ್ರೋಮಿನ್ ಆಟಮ್ ಸೇರಿ Br2, ಒಂದು ಹೈಡ್ರೋಜನ್ ಒಂದು Cl ಸೇರಿ HCl, ಈ ಥರ ಕಂಪೌಂಡ್ಸ್ಗಳ ಫಾರ್ಮೇಷನ್ ಆಗುತ್ತಲ್ವಾ. ಸೊ ಸಚ್ ಕೈಂಡ್ ಆಫ್ ಕಂಪೌಂಡ್ ಫಾರ್ಮೇಷನ್ ಈಸ್ ನಾಟ್ ಅಬ್ಸರ್ವ್ಡ್ ಇನ್ ದ ಕೇಸ್ ಆಫ್ ಇನರ್ಟ್ ಗ್ಯಾಸಸ್. ಹಾಗಾಗಿ ಇವುಗಳನ್ನು ಮೊನೋ ಅಟಾಮಿಕ್ ಅಂತ ಹೇಳಿ ಕರಿತೇವೆ. ಅವು ಐಸೋಲೇಟೆಡ್ ಆಗಿ ಸಿಂಗಲ್ ಆಟಮ್ಸ್, ಏಕಾಂಗಿಗಳಾಗಿ ಇರ್ತದೆ. ಓಕೆನಾ? ಸೊ ಹೀಲಿಯಂ ಒಂದು ಆಟಮ್ನ ತಗೊಂಡಿದ್ದೀರಿ, ಇದು ಇನ್ನೊಂದು ಹೀಲಿಯಂ ಜೊತೆಗೆ ಸೇರಿ He2 ಫಾರ್ಮೇಷನ್ ಆಗಲ್ಲ, Ne2 ಫಾರ್ಮೇಷನ್ ಆಗಲ್ಲ, Ar2 ಆ ಥರ ಏನು ಫಾರ್ಮೇಷನ್ ಆಗೋದಿಲ್ಲ. ದೇ ಎಕ್ಸಿಸ್ಟ್ ಆಸ್ ಮೊನೋ ಅಟಾಮಿಕ್ ಗ್ಯಾಸಸ್. ಇಲ್ಲಿ ಒಂದು ಹೀಲಿಯಂ ಆಟಮ್ ಇದೆ, ಹಾಗೆ ಪಕ್ಕದಲ್ಲಿ ಇನ್ನೊಂದು ಹೀಲಿಯಂ ಆಟಮ್ ಇದೆ. ಓಕೆನಾ? ಸೊ ಹಾಗಿದ್ರೆ ಇವುಗಳ ನಡುವೆ ಏನು ಕೋವಲೆಂಟ್ ಬಾಂಡ್ ಏನೂ ಇಲ್ಲ, ಅಂದರೆ ಕೋವಲೆಂಟ್ ರೇಡಿಯಸ್ ಇಲ್ಲಿ ಬರೋದಿಲ್ಲ. ದೇರ್ ಎಕ್ಸಿಸ್ಟ್ ವೀಕ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್. ಓಕೆ, ಈ ಆಟಮ್ಸ್ಗಳ ನಡುವೆ, ಮಾಲಿಕ್ಯೂಲ್ ಹೇಳಲಿಕ್ಕಾಗೋದಿಲ್ಲ, ಈ ಆಟಮ್ಸ್ಗಳ ನಡುವೆ ವೀಕ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ದಟ್ ವೀಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ನಥಿಂಗ್ ಬಟ್ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್. Okay, that van der Waals force of attraction in the case of inert gases is also called inert gas radii.
ಈ ವ್ಯಾಂಡರ್ ವಾಲ್ಸ್ ರೇಡಿಯೈನ ಡಿಫೈನ್ ಮಾಡ್ಕೊಳ್ತಾ ಬಂದ್ರಲ್ಲ, ಆ ವ್ಯಾಂಡರ್ ವಾಲ್ಸ್ ರೇಡಿಯೈ ಇನ್ ಕೇಸ್ ಆಫ್ ಇನರ್ಟ್ ಗ್ಯಾಸಸ್ ಇಸ್ ಪರ್ಟಿಕ್ಯುಲರ್ಲಿ ಕಾಲ್ಡ್ ಇನರ್ಟ್ ಗ್ಯಾಸ್ ರೇಡಿಯೈ. ಅರ್ಥ ಆಗಿದೆಯಾ? ಇನರ್ಟ್ ಗ್ಯಾಸಸ್ ಮಾಲಿಕ್ಯೂಲ್ಸ್ ಆಟಮ್ಸ್ಗಳನ್ನು ತಗೊಂಡಾಗ ಮಾತ್ರ ಅದನ್ನು ವ್ಯಾಂಡರ್ ವಾಲ್ಸ್ ರೇಡಿಯೈ ಅಂತಲೂ ಕರೀಬೋದು, ಅಥವಾ ಇನ್ ಪರ್ಟಿಕ್ಯುಲರ್ ಇಟ್ ಕ್ಯಾನ್ ಆಲ್ಸೋ ಬಿ ಕನ್ಸಿಡರ್ಡ್ ಟು ಬಿ ಇನರ್ಟ್ ಗ್ಯಾಸ್ ರೇಡಿಯೈ. So recall, the atomic radii are usually expressed in terms of van der Waals radii in case of noble gases, and that van der Waals radii in case of noble gases is also called inert gas radii. Noble gases ಗಳಿಗೆ ಇನ್ನೊಂದು ಹೆಸರು inert gases ಅಂತ. ಹಾಗಾಗಿ inert gas radii ಅಂತ ಕರೆದಿದ್ದೇವೆ. ಗೊತ್ತಾಗಿದೆಯಲ್ವಾ? ಎಸ್. ಬಟ್ ಇನ್ ಕೇಸ್ ಆಫ್ ಕ್ರಿಪ್ಟಾನ್ ಅಂಡ್ ಕ್ಸೆನಾನ್, ಕ್ರಿಪ್ಟಾನ್ ಮತ್ತು ಕ್ಸೆನಾನ್ ಅನ್ನು ಕನ್ಸಿಡರ್ ಮಾಡಿದರೆ, ದೀಸ್ ಟು ಆರ್ ದಿ ನೋಬಲ್ ಗ್ಯಾಸಸ್ ವಿಚ್ ಆರ್ ಕೆಪಬಲ್ ಆಫ್ ಫಾರ್ಮೇಷನ್ ಆಫ್ ಕಂಪೌಂಡ್ಸ್ ವಿತ್ ಬೋತ್ ಆಕ್ಸಿಜನ್ ಆಸ್ ವೆಲ್ ಆಸ್ ಫ್ಲೋರಿನ್. ಇಲ್ಲಿ ಉಳಿದ ನೋಬಲ್ ಗ್ಯಾಸಸ್ಗಳಿಗೆ ಕಂಪೌಂಡ್ ಫಾರ್ಮೇಷನ್ ಎಬಿಲಿಟಿ ಇರೋದಿಲ್ಲ. ಅಲ್ಲಿ ಕ್ಲಾಥರೇಟ್ಸ್, ಹೈಡ್ರೇಟ್ಸ್ ಅಂತ ಎಲ್ಲ ಮುಂದೆ ಕಲಿತಾ ಬರ್ತೀರಿ, ಅವುಗಳ ಫಾರ್ಮೇಷನ್ ಆಗುತ್ತೆ. ಬಟ್ ಕೆಮಿಕಲ್ ಕಂಪೌಂಡ್ಸ್ಗಳು ಈ ಎಲ್ಲ ಎಲಿಮೆಂಟ್ಸ್ಗಳು ಫಾರ್ಮೇಷನ್ ಮಾಡೋದಿಲ್ಲ. ಬಟ್ ಡಿಸ್ಕವರಿ ಮುಂದೆ ನಡೆಯುತ್ತೆ, ಆ್ಯಂಡ್ ಇಟ್ ವಾಸ್ ಅಬ್ಸರ್ವ್ಡ್ ದಟ್ ಬೋತ್ ಕ್ರಿಪ್ಟಾನ್ ಆ್ಯಂಡ್ ಕ್ಸೆನಾನ್ ಆರ್ ಕೆಪಬಲ್ ಆಫ್ ಫಾರ್ಮಿಂಗ್ ಕಂಪೌಂಡ್ಸ್ ವಿತ್ ಬೋತ್ ಆಕ್ಸಿಜನ್ ಆಸ್ ವೆಲ್ ಆಸ್ ಫ್ಲೋರಿನ್. ಕ್ರಿಪ್ಟಾನ್ ಮತ್ತು ಕ್ಸೆನಾನ್ ಆಕ್ಸಿಜನ್ ಮತ್ತು ಫ್ಲೋರಿನಿನ ಜೊತೆಗೆ ಬೇರೆ ಬೇರೆ ಥರದ ಕಂಪೌಂಡ್ಸ್ಗಳನ್ನು ಫಾರ್ಮೇಷನ್ ಮಾಡುತ್ತೆ. ಹಾಗಿದ್ದರೆ ಇನ್ ಕೇಸ್ ಆಫ್ ಸಚ್ ಕಂಪೌಂಡ್ಸ್ ಯು ಕ್ಯಾನ್ ಡಿಫೈನ್ ದ ವ್ಯಾನ್ ಡರ್ ವಾಲ್ಸ್ ರೇಡಿಯೈ ಆಸ್ ವೆಲ್ ಆಸ್ ಕೋವೆಲೆಂಟ್ ರೇಡಿಯೈ, ಎರಡನ್ನು ಕೂಡ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಅಂದರೆ ಇನರ್ಟ್ ಗ್ಯಾಸ್ ರೇಡಿಯಸ್ ಅಂದರೆ ಬರೀ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಅಂತ ಮಾತ್ರ ಕನ್ಸಿಡರ್ ಮಾಡಬೇಡಿ. ಪ್ಯೂರೆಸ್ಟ್ ಫಾರ್ಮಲ್ಲಿ ಇನರ್ಟ್ ಗ್ಯಾಸನ್ನು ಕೊಟ್ಟಿದ್ದಾರೆ, ಬರೀ ಹೀಲಿಯಂನ ಮಾತ್ರ ಕೊಟ್ಟಿದ್ದಾರೆ, ಬರೀ ನಿಯಾನ್ ಗ್ಯಾಸ್ ಮಾತ್ರ ಕೊಟ್ಟರು, ಬರೀ ಆರ್ಗಾನ್ ಮೊನೋಟಾಮಿಕ್ ಸ್ಟೇಟಲ್ಲಿದೆ ಅಂತ ಮಾತ್ರ ಕೊಟ್ಟಿದ್ದಾರೆ. ಅಂದರೆ ದೇರ್ ದ ವ್ಯಾನ್ ಡರ್ ವಾಲ್ಸ್ ರೇಡಿಯೈ ಕ್ಯಾನ್ ಬಿ ಕನ್ಸಿಡರ್ಡ್, ವಿಚ್ ಕ್ಯಾನ್ ಆಲ್ಸೋ ಬಿ ನೇಮ್ಡ್ ಆಸ್ ಇನರ್ಟ್ ಗ್ಯಾಸ್ ರೇಡಿಯೈ. ಬಟ್ ಅದೇ ಕ್ರಿಪ್ಟಾನ್ ಬದಲಿಗೆ ಕ್ರಿಪ್ಟಾನಿನ ಆಕ್ಸೈಡನ್ನು, ಕ್ರಿಪ್ಟಾನ್ನ ಫ್ಲೂರೈಡನ್ನು ಕೊಡ್ತಾರೆ, ಕ್ಸೆನಾನ್ನ ಫ್ಲೂರೈಡೋ, ಕ್ಸೆನಾನ್ ಆಕ್ಸಿಫ್ಲೂರೈಡೋ ಏನೋ ಒಂದು ಕಂಪೌಂಡನ್ನು ಕೊಡ್ತಾರೆ. ಅಂತಹ ಕೇಸಲ್ಲಿ ನೀವು ವ್ಯಾನ್ ಡರ್ ವಾಲ್ಸ್ ರೇಡಿಯೈ ಅಂದರೆ ಇನರ್ಟ್ ಗ್ಯಾಸ್ ರೇಡಿಯೈನೂ ಡಿಫೈನ್ ಮಾಡ್ಕೋಬೋದು. ಇನ್ ಎ ಸಿಮಿಲರ್ ವೇ ಯು ಕ್ಯಾನ್ ಆಲ್ಸೋ ಡಿಫೈನ್ ದ ಕೋವೆಲೆಂಟ್ ರೇಡಿಯೈ ಫಾರ್ ಸಚ್ ಕಂಪೌಂಡ್ಸ್. ಕಂಪೌಂಡ್ಸ್ಗಳು ಬಂದಾಗ ಕೋವೆಲೆಂಟ್ ರೇಡಿಯೈಗೂ ವ್ಯಾಲ್ಯೂ ಸಿಗ್ತದೆ, ಹಾಗೆ ವ್ಯಾನ್ ಡರ್ ವಾಲ್ಸ್ ರೇಡಿಯೈನ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಓಕೆನಾ? ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆಗಿ ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು. ವ್ಯಾನ್ ಡರ್ ವಾಲ್ಸ್ ರೇಡಿಯೈ ಇನ್ ಕೇಸ್ ಆಫ್ ನೋಬಲ್ ಗ್ಯಾಸಸ್ ಇಸ್ ಆಲ್ಸೋ ಕಾಲ್ಡ್ ಇನರ್ಟ್ ಗ್ಯಾಸ್ ರೇಡಿಯೈ. ಈಸ್ ಇಟ್ ಓಕೆ? ಎಸ್. When you compare the magnitudes of van der Waals radius with covalent radius, it is found that the van der Waals radius is always larger than the covalent radius. This is because, as you can remember, a covalent bond is formed by the mutual sharing of electrons. ಅಂದರೆ ಇಲ್ಲೊಂದು ಹೈಡ್ರೋಜನ್ ಆಟಮ್, ಇಲ್ಲೊಂದು ಹೈಡ್ರೋಜನ್ ಆಟಮ್ನ ಕನ್ಸಿಡರ್ ಮಾಡ್ತೀರಿ. Each hydrogen atom contains one half-filled s orbital. One half-filled s orbital anta helidre there will be a s orbital in the valence shell which carries one electron only. Prati s orbital alli one electron ide. ಒಂದೊಂದು ಹೈಡ್ರೋಜನ್ ಆಟಮ್ ಹತ್ರ ಒಂದು ಎಸ್ ಆರ್ಬಿಟಾಲ್ ಇದೆ, ಅದರಲ್ಲಿ ಒಂದು ಎಲೆಕ್ಟ್ರಾನ್ ಇದೆ. ಇಲ್ಲಿ ಕೂಡ ಅದೇ ಕೇಸ್. ಓಕೆ, ಸೊ ವೆನ್ ದೀಸ್ ಟೂ ಹೈಡ್ರೋಜನ್ ಆಟಮ್ಸ್ ಅಪ್ರೋಚ್ ಕ್ಲೋಸರ್ ಟುಗೆದರ್, ಹತ್ರ ಬಂದಾಗ ದ ಟೂ ಅಟಾಮಿಕ್ ಆರ್ಬಿಟಾಲ್ಸ್ ಓವರ್ಲ್ಯಾಪ್ ವಿತ್ ಒನ್ ಅನದರ್. ಇಲ್ಲಿನ ಎಸ್ ಆರ್ಬಿಟಾಲ್ ಹಾಗೆ ಇಲ್ಲಿನ ಎಸ್ ಆರ್ಬಿಟಾಲ್ ಎರಡೂ ಕೂಡ ಒಂದಕ್ಕೊಂದು ಓವರ್ಲ್ಯಾಪ್ ಆಗುತ್ತೆ. ಓವರ್ಲ್ಯಾಪ್ ಆಗಿ ದಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ a covalent bond between the two hydrogen atoms, where these two electrons are mutually shared by the two combining elements. ಎರಡು ಅಟಾಮಿಕ್ ಆರ್ಬಿಟಾಲ್ಸ್ ಹತ್ರ ಬಂದು ಒಂದಕ್ಕೊಂದು ಓವರ್ಲ್ಯಾಪ್ ಆಗ್ತಾ ಇದೆ. ಓವರ್ಲ್ಯಾಪ್ ಆಗುವಾಗ ಈ ಎರಡೂ ಇಲೆಕ್ಟ್ರಾನ್ಸ್ಗಳನ್ನು ಈ ಎರಡೂ ಹೈಡ್ರೋಜನ್ ಆಟಮ್ ಮ್ಯೂಚುವಲಿ ಶೇರ್ ಮಾಡ್ಕೊಳ್ತಾ ಇದೆ. ಎರಡೂ ಇಲೆಕ್ಟ್ರಾನ್ಗಳ ಹಿಡಿತನ ಎರಡೂ ಹೈಡ್ರೋಜನ್ ಆಟಮ್ಸ್ ತಗೊಳ್ತು. ಓಕೆ, ದಟ್ ಮೀನ್ಸ್ ಟು ಸೇ a covalent bond is formed by the overlapping of two
half-filled atomic orbitals where a part of the electron cloud becomes ಕಾಮನ್ ಟು ಬೋತ್ ದಿ ಕಂಬೈನಿಂಗ್ ಎಲಿಮೆಂಟ್ಸ್. ಇವಾಗ ಎರಡು ಸಪ್ರೇಟ್ ಆಗಿತ್ತು, ಇಷ್ಟು ಡಿಸ್ಟೆನ್ಸ್ ಇತ್ತು, ಬಟ್ ಎರಡು ಹತ್ರ ಬಂದು ಓವರ್ಲ್ಯಾಪ್ ಆದ ಕೂಡಲೇ ಇದಿಷ್ಟು ಜಾಗ ಇಬ್ಬರಿಗೂ ಕೂಡ ಕಾಮನ್ ಆಯಿತು. ಅಥವಾ ಇನ್ನೂ ಸಿಂಪಲ್ ಆಗಿ ಏನು ಅರ್ಥ ಮಾಡ್ಕೋಬಹುದು ಅಂದರೆ, ಅವುಗಳ ನಡುವಿನ ಡಿಸ್ಟೆನ್ಸ್ ಏನಾಯಿತು, ಕಡಿಮೆ ಆಗ್ತಾ ಬಂತು. ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಎ ಕೋವಲೆಂಟ್ ಬಾಂಡ್ ದ ಟೂ ಅಟಾಮಿಕ್ ಆರ್ಬಿಟಾಲ್ಸ್ ಓವರ್ಲ್ಯಾಪ್ ವಿತ್ ಒನ್ ಅನದರ್ ಆ್ಯಂಡ್ ಡ್ಯೂ ಟು ದ ಓವರ್ಲ್ಯಾಪಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಆಟಮ್ಸ್ ಡಿಕ್ರೀಸಸ್. ಹಾಗಿದ್ರೆ ಯಾವಾಗ ಕೋವಲೆಂಟ್ ಬಾಂಡಿನ ಡಿಸ್ಟೆನ್ಸ್ ಕಡಿಮೆ ಆಗುತ್ತೋ ಅದರ ಹಾಫ್ ದಿ ವ್ಯಾಲ್ಯೂ ಅಂದರೆ ಕೋವಲೆಂಟ್ ರೇಡಿಯಸ್ನ ವ್ಯಾಲ್ಯೂ ಕೂಡ ಏನಾಗಬೇಕು, ಕಡಿಮೆ ಆಗ್ತಾ ಬರಬೇಕು. ಈಸ್ ಇಟ್ ಓಕೆ? ಬಟ್ ಅದೇ ನೀವು ವ್ಯಾಂಡರ್ ವಾಲ್ಸ್ ಫೋರ್ಸ್ ಅನ್ನು ಕನ್ಸಿಡರ್ ಮಾಡಿ. ಇನ್ ಕೇಸ್ ಆಫ್ ವ್ಯಾಂಡರ್ ವಾಲ್ಸ್ ಫೋರ್ಸಸ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಟೂ ನೈಬರಿಂಗ್ ಮಾಲಿಕ್ಯೂಲ್ಸ್, ಕರೆಕ್ಟ್? The two neighboring molecules belonging to the same element. ಇಲ್ಲಿ ಕೂಡ ಹೈಡ್ರೋಜನ್, ಇಲ್ಲಿ ಕೂಡ ಹೈಡ್ರೋಜನ್ ಮಾಲಿಕ್ಯೂಲ್ನ ತಗೊಂಡಿದ್ದೀರಿ. ಆ್ಯಂಡ್ ಹಿಯರ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಟೂ ನಾನ್ ಬಾಂಡೆಡ್ ಆಟಮ್ಸ್. ಈ ಆಟಮ್ ಮತ್ತು ಈ ಆಟಮ್ನ ಕನ್ಸಿಡರ್ ಮಾಡಿದ್ದೀರಿ. ಇಲ್ಲಿ ಯಾವುದೇ ಥರದ ಕೋವಲೆಂಟ್ ಬಾಂಡ್ ಇಲ್ಲ, ಅವುಗಳ ಹತ್ರ ಬಂದು ಬಾಂಡ್ ಫಾರ್ಮೇಷನ್ ಏನು ಕೂಡ ಆಗ್ತಾ ಇಲ್ಲ. Keep in mind, van der Waals forces are always weaker in their magnitude. ಈ ಥರ ಬಾಂಡ್ ಫಾರ್ಮೇಷನ್ ಆದಾಗ ಅಟ್ರಾಕ್ಷನ್ ಇರುತ್ತಲ್ಲ, ಅಷ್ಟು ಸ್ಟ್ರಾಂಗರ್ ಅಟ್ರಾಕ್ಷನ್ ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಅಲ್ಲಿ ಇರೋದಿಲ್ಲ. ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಆರ್ ವೀಕರ್ ಇನ್ ದೇರ್ ಮ್ಯಾಗ್ನಿಟ್ಯೂಡ್. ಓಕೆ, ಬಿಕಾಸ್ ಆಫ್ ದಿ ವೀಕರ್ ಅಟ್ರಾಕ್ಟಿವ್ ಇಂಟರಾಕ್ಷನ್. ಇವುಗಳ ನಡುವೆ ಅಟ್ರಾಕ್ಷನ್ ಇಲ್ಲ ಅಂದರೆ ಇವೆರಡೂ ಕೂಡ ಹತ್ರ ಬರೋದಿಲ್ಲ. ಹತ್ರ ಬರ್ತಾ ಇಲ್ಲ ಅಂದರೆ ಈ ಡಿಸ್ಟೆನ್ಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಕೋವಲೆಂಟ್ ಬಾಂಡಿನ ಕಂಪೇರ್ ಮಾಡಿದರೆ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ ಡಿಸ್ಟೆನ್ಸ್ ಏನಾಗಿದೆ, ಜಾಸ್ತಿ ಇದೆ. ಸೊ ಜಾಸ್ತಿ ಇದೆ ಅಂದರೆ ಸೊ ಇದರ ಹಾಫ್ ದಿ ವ್ಯಾಲ್ಯೂ, ಒನ್ ಹಾಫ್ ಆಫ್ ದಿ ವ್ಯಾಲ್ಯೂ ತಗೊಂಡಾಗ ಆ ವ್ಯಾಲ್ಯೂ ಆಬ್ವಿಯಸ್ಲಿ ಕೋವಲೆಂಟ್ ರೇಡಿಯಸ್ಗಿಂತ ಜಾಸ್ತಿ ಬರಬೇಕು. Is it okay? That means to say van der Waals radius of an element is always larger than compared to the covalent radius because the van der Waals forces of attractions are always weaker. Weaker ಇರೋದ್ರಿಂದ molecules ತುಂಬಾ ಹತ್ರ ಬರ್ತಾ ಇಲ್ಲ, which increases the internuclear distance. ಇವೆರಡರ ನಡುವಿನ ಡಿಸ್ಟೆನ್ಸ್ ಏನಾಯಿತು, ಜಾಸ್ತಿ ಆಯಿತು. ಬಟ್ ಇಲ್ಲಿ ಹತ್ರ ಬರೋದ್ರಿಂದ ಡಿಸ್ಟೆನ್ಸ್ ಏನಾಯಿತು, ಕಡಿಮೆ ಆಗಿದೆ. Is it okay? Which increases the internuclear distance between the two non-bonded atoms. ಎರಡು non-bonded atoms ನಡುವಿನ ಡಿಸ್ಟೆನ್ಸ್ ಜಾಸ್ತಿ ಆಗಿದೆ, ಅದರ ಹಾಫ್ ದಿ ವ್ಯಾಲ್ಯೂ ಕೂಡ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ than compared to covalent radius. And one more reason is, since a covalent bond is formed by the overlapping of the atomic orbitals, ಎರಡು ಅಟಾಮಿಕ್ ಆರ್ಬಿಟಾಲ್ಸ್ ಹತ್ರ ಬರೋದ್ರಿಂದ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಕಡಿಮೆ ಆಯಿತು. ಸೊ ಎ ಪಾರ್ಟ್ ಆಫ್ ದಿ ಇಲೆಕ್ಟ್ರಾನ್ ಕ್ಲೌಡ್ ಬಿಕಮ್ಸ್ ಕಾಮನ್. ಸೊ ಇಲ್ಲಿನ ಸಪರೇಟ್ ಎಲೆಕ್ಟ್ರಾನ್ ಡೆನ್ಸಿಟಿ, ಇಲ್ಲಿ ಸಪರೇಟ್ ಎಲೆಕ್ಟ್ರಾನ್ ಡೆನ್ಸಿಟಿ ಅಂತ ಇಲ್ಲ, ಅದೆರಡೂ ಎಲೆಕ್ಟ್ರಾನ್ ಡೆನ್ಸಿಟಿಯನ್ನು ಒಂದೇ ಜಾಗದಲ್ಲಿ ಎರಡೂ ಆಟಮ್ಸ್ ಶೇರ್ ಮಾಡ್ಕೊಳ್ತಾ ಇರೋದ್ರಿಂದ ಎ ಪಾರ್ಟ್ ಆಫ್ ದಿ ಇಲೆಕ್ಟ್ರಾನ್ ಡೆನ್ಸಿಟಿ ಬಿಕಮ್ಸ್ ಕಾಮನ್ ಟು ಬೋತ್ ದಿ ಕಂಬೈನಿಂಗ್ ಎಲಿಮೆಂಟ್ಸ್. ಹಾಗಾಗಿ ಕೋವಲೆಂಟ್ ಬಾಂಡಿನ ಡಿಸ್ಟೆನ್ಸ್ ಅಂದರೆ ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಏನಾಗುತ್ತೆ, ಕಡಿಮೆ ಆಗ್ತಾ ಇದೆ. Is it okay? As a result, covalent radius also decreases. So ಈ ರೀಸನ್ಸ್ಗಳೆಲ್ಲ ಅದು ಸೆಕೆಂಡರಿ, ನೀವು ಓದಿದ್ರೆ ಗೊತ್ತಾದ್ರೆ ಸಾಕು. ಬಟ್ ಕೀಪ್ ಇನ್ ಮೈಂಡ್, ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಆಫ್ ಎನ್ ಎಲಿಮೆಂಟ್ ಈಸ್ ಆಲ್ವೇಸ್ ಲಾರ್ಜರ್ ದ್ಯಾನ್ ದಿ ಕೋವಲೆಂಟ್ ರೇಡಿಯಸ್. Is it okay? Yes. Now proceeding to the metallic radius. Metallic radius. To understand the meaning of the metallic bond, there is a theory in physical chemistry called the electron C model. According to this electron C model, the crystal structure of the metal contains a large number of metal ions, which are also called the positive kernels, which are arranged in definite pattern. Keep in mind, a crystal structure contains a large number of metal ions or positive kernels which are arranged in definite pattern. So, a positive kernel or a metal ion is obtained by the removal of an electron from a metal atom. ಒಂದು metal atom ಇದೆ, ಆ metal atom ಇಂದ ಒಂದು electron ಅನ್ನು ತೆಗೆದಿದ್ದೀರಿ ಅಂದರೆ, so that results in the formation of a metal ion. That metal ion is also called a positive kernel. A positive kernel. These positively charged metal ions are arranged in definite pattern. They are having the fixed positions. But keep in mind, these fixed charges
or the positive kernels are surrounded by the sea of mobile electrons. ಇಲ್ಲೇನು ಎಲೆಕ್ಟ್ರಾನ್ಸ್ ರಿಲೀಸ್ ಆಗಿದೆಯಲ್ವಾ, ಆ ಎಲೆಕ್ಟ್ರಾನ್ಸ್ಗಳು ಸ್ಟ್ಯಾಟಿಕ್ ಆಗಿರೋದಿಲ್ಲ, ಒಂದೇ ಜಾಗದಲ್ಲಿ ಅಂಟುಕೊಂಡು ಕೂತಿರೋದಿಲ್ಲ. ದೇ ಆರ್ ಮೊಬೈಲ್ ಇನ್ ನೇಚರ್, ಕಂಟಿನ್ಯೂಸ್ ಆಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗ್ತಾ ಇರುತ್ತೆ. ದಟ್ ಮೀನ್ಸ್ ಟು ಸೇ ದ ಪಾಸಿಟಿವ್ ಚಾರ್ಜ್ಡ್ metal ions or the positive kernels are surrounded by a sea of mobile electrons. Large number of mobile electrons ಗಳಿಂದ ಈ ಪಾಸಿಟಿವ್ ಕರ್ನಲ್ಸ್ ಗಳು ಸರೌಂಡ್ ಆಗಿರುತ್ತೆ. ದಟ್ ಈಸ್ ದ electron sea model. Keep in mind, a mobile electron, if you consider in the sea of mobile electron, large number of mobile electrons ಇರುತ್ತೆ, ಅದರಲ್ಲಿ ಯಾವುದೋ ಒಂದು ಮೊಬೈಲ್ ಎಲೆಕ್ಟ್ರಾನ್ ಅನ್ನು ಕನ್ಸಿಡರ್ ಮಾಡಿದರೆ a single electron gets attracted by a large number of positive kernels, and similarly a single positive kernel gets attracted by a large number of mobile electron. ಒಂದೇ ಒಂದು ಮೆಟಲ್ ಅಯಾನ್ ಬೇರೆ ಬೇರೆ ಎಲೆಕ್ಟ್ರಾನ್ಸ್ಗಳನ್ನು ತನ್ನ ಕಡೆಗೆ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಅದೇ ಥರ ಒಂದು ಇಲೆಕ್ಟ್ರಾನ್ ಅನ್ನ ಬೇರೆ ಬೇರೆ ಮೆಟಲ್ ಅಯಾನ್ಸ್ಗಳು ಕೂಡ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ದಟ್ ಮೀನ್ಸ್ ಟು ಸೇ ದೇರ್ ಎಕ್ಸಿಸ್ಟ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾಸಿಟಿವ್ ಕರ್ನಲ್ಸ್ ಅಂಡ್ ದ ಮೊಬೈಲ್ ಎಲೆಕ್ಟ್ರಾನ್ಸ್. Okay, and that force of attraction between the mobile electrons and the positive kernels is called metallic bond. Exact definition for metallic bond is the force of attraction that exists between the mobile electrons and the positive kernel is called a metallic bond. ಈ ಒಂದು ಡೆಫಿನೇಷನ್ ಅನ್ನು ನೆನಪಲ್ಲಿ ಇಟ್ಕೊಳ್ಳಿ, ಮುಂದೆ ನಿಮಗೆ ಸಾಲಿಡ್ಸ್ ಅನ್ನೋ ಕಾನ್ಸೆಪ್ಟ್ ಬಂದಾಗ ಅಲ್ಲಿ ಬೇಕಾದ ಕಡೆಯಲ್ಲಿ ಹೇಳಿಕೊಡ್ತಾರೆ. ಓಕೆ, ನಾವು ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದ ಮೆಟಾಲಿಕ್ ರೇಡಿಯಸ್. ಮೆಟಾಲಿಕ್ ರೇಡಿಯಸ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ. ಇವಾಗ ಇಲ್ಲೊಂದು ಪಾಸಿಟಿವ್ ಕರ್ನಲ್ ಇದೆ, ಅಂದರೆ ಮೆಟಲ್ ಅಯಾನ್ ಇದೆ, ಇಲ್ಲಿ ಕೂಡ ಇನ್ನೊಂದು ಮೆಟಲ್ ಅಯಾನ್ ಇದೆ, ಪಾಸಿಟಿವ್ ಕರ್ನಲ್ ಇದೆ. One half of the internuclear distance between the two adjacent metal ions in a metallic crystal is called metallic radius. ಗೊತ್ತಾಗ್ತಾ ಇದೆಯಲ್ವಾ? ಇಲ್ಲಿ ಒಂದು ಮೆಟಲ್ ಕ್ರಿಸ್ಟಲ್ ಕೊಟ್ಟಿದ್ದಾರೆ, ಇಟ್ ಕಂಟೈನ್ಸ್ ಲಾರ್ಜ್ ನಂಬರ್ ಆಫ್ ಪಾಸಿಟಿವ್ ಕರ್ನಲ್ಸ್ ಆರ್ ಮೆಟಲ್ ಅಯಾನ್ಸ್. ಇವಾಗ ಎರಡು ಅಡ್ಜಸೆಂಟ್ ಮೆಟಲ್ ಅಯಾನ್ಸ್ ಅನ್ನ ತಗೊಂಡಿದ್ರಿ, ಯಾವುದೇ ಎರಡು ಅಡ್ಜಸೆಂಟ್ ಮೆಟಲ್ ಅಯಾನ್ಸ್ ಅನ್ನ ತಗೊಳ್ಳಿ. ಸೊ ಇವೆರಡರ ನಡುವೆ ಇರುವಂತಹ ನ್ಯೂಕ್ಲಿಯಸ್ ನ ಡಿಸ್ಟೆನ್ಸ್ ಇದೆಯಲ್ಲ, ದಟ್ ಈಸ್ ಟು ಬಿ ದ ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್. ದಟ್ ಒನ್ ಹಾಫ್ ಆಫ್ ದಿ ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್, one half of the internuclear distance between the two adjacent metal ions in a metallic crystal is called metallic radius, and it is applicable in case of the metals only, not in the case of non-metals. Is it okay? Definition ಅನ್ನು ಕರೆಕ್ಟ್ ಆಗಿ ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. The one half of the internuclear distance between the two adjacent metal ions in a metallic crystal is called metallic radius. Okay, now you need to recall the three important definitions. One is covalent radius, the second one is van der Waals radius, and the third one is metallic radius. ಆ ಮೂರು ಡೆಫಿನೇಷನ್ ಗಳಿಗೆ ಫಸ್ಟ್ ಪರ್ಫೆಕ್ಟ್ ಆಗಿ ರೆಡಿ ಆಗಬೇಕು. Is it okay? Now coming to an important point to remember, the van der Waals radius is always larger than compared to the covalent radius. This is because the van der Waals forces which operates between the two neighboring molecules is having lesser magnitude. ಅರ್ಥ ಇಷ್ಟೇನೆ, ಎರಡು ನಾನ್ ಬಾಂಡೆಡ್ ಆಟಮ್ಸ್ ಅನ್ನು ತಗೊಳ್ತಾ ಇದ್ದೀರಿ. Now coming to an important point with respect to the metallic bonding. The metallic bonds are always weaker than compared to the covalent bonds. ಇದಕ್ಕಿಂತ ಮುಂಚೆ ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿರುವ ಇನ್ನೊಂದು ಪಾಯಿಂಟ್ ಅನ್ನು ರಿಕಾಲ್ ಮಾಡ್ಕೊಳ್ಳಿ. ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಆರ್ ಆಲ್ವೇಸ್ ವೀಕರ್ ಇನ್ ನೇಚರ್. ಆಸ್ ಅ ರಿಸಲ್ಟ್, ದ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಇಸ್ ಆಲ್ವೇಸ್ ಲಾರ್ಜರ್ ದ್ಯಾನ್ ಕಂಪೇರ್ಡ್ ಟು ದಿ ಕೋವಲೆಂಟ್ ರೇಡಿಯಸ್ ಅಂತ ಕರೆದ್ರಿ. ದಟ್ ಮೀನ್ಸ್ ಟು ಸೇ, ಕನ್ಸಿಡರ್ ಟು ಹೈಡ್ರೋಜನ್ ಮಾಲಿಕ್ಯೂಲ್ಸ್, ನೈಬರಿಂಗ್ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಅನ್ನು ಕನ್ಸಿಡರ್ ಮಾಡಿದ್ರಿ. there exists no bond between the two neighboring molecules. ಎರಡು ಅಕ್ಕಪಕ್ಕದ ಮಾಲಿಕ್ಯೂಲ್ಸ್ಗಳ ನಡುವೆ ಯಾವುದೇ ಅಯಾನಿಕ್ ಬಾಂಡ್, ಕೋವಲೆಂಟ್ ಬಾಂಡ್, ಮೆಟಾಲಿಕ್ ಬಾಂಡ್ ಏನೂ ಕೂಡ ಇರೋದಿಲ್ಲ. there just exists a force of attraction, weakest forces of attraction between the two molecules. Since the force of attractions that operate between the two neighboring molecules is weaker, the internuclear distance increases.
ಈ ಎರಡು ಮಾಲಿಕ್ಯೂಲ್ಸ್ಗಳ ನಡುವೆ ಅಟ್ರಾಕ್ಷನ್ನೇ ಇಲ್ಲ ಅಂದರೆ ಅದು ದೂರ ದೂರ ಉಳ್ಕೊಳ್ಳುತ್ತೆ. ಆಸ್ ಅ ರಿಸಲ್ಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ನ್ಯೂಕ್ಲಿಯೈ ಇನ್ಕ್ರೀಸಸ್. ಎರಡು ನ್ಯೂಕ್ಲಿಯಸ್ನ ನಡುವಿನ ಡಿಸ್ಟೆನ್ಸ್ ಜಾಸ್ತಿ ಆಯಿತು. ಅದರ 1/2 ಆಫ್ ದಿ ವ್ಯಾಲ್ಯೂ ಅಂದರೆ ವ್ಯಾಂಡರ್ ವಾಲ್ಸ್ ರೇಡಿಯಸ್ನ ತಗೊಳ್ತಾ ಇದ್ದೀರಲ್ಲ, ಅದರ ವ್ಯಾಲ್ಯೂ ಏನಾಯಿತು, ಅದು ಕೂಡ ಇನ್ಕ್ರೀಸ್ ಆಗ್ತಾ ಬಂತು. ಸಿನ್ಸ್ ದ ವ್ಯಾಂಡರ್ ವಾಲ್ಸ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ಸ್ ಆರ್ ವೀಕರ್ ಇನ್ ದರ್ ಮ್ಯಾಗ್ನಿಟ್ಯೂಡ್, the internuclear distance increases, which thereby increases the value of van der Waals radius. But in the case of covalent radius na consider ಮಾಡಿದ್ರೆ two atoms approach each other. The two atoms are closely in interaction with one another. ಅಲ್ವಾ, ಎರಡು ಕೋವಲೆಂಟ್ಲಿ ಬಾಂಡೆಡ್ ಆಟಮ್ಸ್ ಅಂದರೆ ಅದರ ಆರ್ಬಿಟಾಲ್ಸ್ ಏನಾಗಿರುತ್ತೆ, ಒಂದರ ಮೇಲೊಂದು ಓವರ್ಲ್ಯಾಪ್ ಆಗಿರುತ್ತೆ. ಆಸ್ ಅ ರಿಸಲ್ಟ್ ದ ಟೂ ಆಟಮ್ಸ್ ಆರ್ ವೆರಿ ಮಚ್ ಕ್ಲೋಸರ್ ಟು ಒನ್ ಅನದರ್, and that's why the internuclear distance decreases and consequently the covalent radius also decreases. Alva, that's why the van der Waals radius is always larger than the covalent radius. Now you consider the metallic bonds. The force of attraction between the mobile electrons and the metal ions is said to be the metallic bonding. ಅದರ ಡೆಫಿನೇಷನ್ ಅನ್ನು ಸ್ವಲ್ಪ ಇಲ್ಲೇ ಎಲ್ಲೋ ನೋಡಿದ್ರಿ. ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಮೊಬೈಲ್ ಎಲೆಕ್ಟ್ರಾನ್ಸ್ ಆ್ಯಂಡ್ ದ ಪಾಸಿಟಿವ್ ಕರ್ನಲ್ಸ್ ಇಸ್ ಕಾಲ್ಡ್ ಮೆಟಾಲಿಕ್ ಬಾಂಡ್. ಈ ಮೆಟಾಲಿಕ್ ಬಾಂಡ್ಗಳು ಕೋವಲೆಂಟ್ ಬಾಂಡ್ಗಳಿಗಿಂತ ವೀಕರ್ ಆಗಿರುತ್ತೆ. ಸೊ ಮೆಟಾಲಿಕ್ ಬಾಂಡ್ಸ್ ಆರ್ ವೀಕರ್ ಇನ್ ನೇಚರ್ ಅಂದರೆ ಎಗೈನ್ ದ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಇನ್ಕ್ರೀಸಸ್. ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಜಾಸ್ತಿ ಆಯಿತು ಅಂದರೆ ಅದರ ಹಾಫ್ ದಿ ವ್ಯಾಲ್ಯೂ ಅಂದರೆ ಮೆಟಾಲಿಕ್ ರೇಡಿಯಸ್ ಕೂಡ ಏನಾಗುತ್ತೆ, ಜಾಸ್ತಿ ಆಗ್ತಾ ಬರುತ್ತೆ. Okay, that means to say the two covalently bonded atoms are closely placed with one another. They are closer to one another. Whereas the two atoms held by a metallic bond are weakly attracted towards each other. Covalent bond ಆಗಿದ್ರೆ strongest force of attraction ಇರೋದ್ರಿಂದ ಎರಡೂ ಆಟಮ್ಸ್ಗಳು ಹತ್ತತ್ರ ಇರ್ತಾ ಇತ್ತು. ಕ್ಲೋಸರ್ ಆಗಿರೋದ್ರಿಂದ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸು ಕಡಿಮೆ ಆಗುತ್ತೆ. ಆಸ್ ಅ ರಿಸಲ್ಟ್ ದ ಕೋವಲೆಂಟ್ ರೇಡಿಯಸ್ ವ್ಯಾಲ್ಯೂ ಡಿಕ್ರೀಸಸ್. ಬಟ್ ಮೆಟಾಲಿಕ್ ಬಾಂಡ್ಸ್ ಆರ್ ವೀಕರ್ ಅಂದಾಗ ಅಲ್ಲಿ ಏನು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದಿಲ್ಲ ಜಾಸ್ತಿ. ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಆಗ್ತಾ ಇದೆ ಅಂದರೆ ಆಟಮ್ಸ್ಗಳು ದೂರ ದೂರ ಹೋಯಿತು, ಮೆಟಲ್ ಅಯಾನ್ಸ್ ದೂರ ದೂರ ಹೋಯಿತು. ಆಸ್ ಅ ರಿಸಲ್ಟ್ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಇನ್ಕ್ರೀಸಸ್ ಆ್ಯಂಡ್ ಆಸ್ ಅ ರಿಸಲ್ಟ್ ದ ಹಾಫ್ ಆಫ್ ದಿ ವ್ಯಾಲ್ಯೂ ಆಫ್ ಮೆಟಾಲಿಕ್ ಬಾಂಡ್, ದಟ್ ಈಸ್ ನಥಿಂಗ್ ಬಟ್ ದ ಮೆಟಾಲಿಕ್ ರೇಡಿಯಸ್ ವ್ಯಾಲ್ಯೂ ಆಲ್ಸೋ ಇನ್ಕ್ರೀಸಸ್. ಸೊ ಈ ಎಲ್ಲ ಕಾನ್ಸಿಕ್ವೆನ್ಸಸ್ ಅನ್ನು ನೋಡಿದ ಮೇಲೆ ಸೊ ನೀವು ನೆನ್ಪಿಟ್ಕೋಬೇಕಾಗಿರೋದು ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಕಂಪೇರ್ಡ್ ಟು ದಿ ಮೆಟಾಲಿಕ್ ರೇಡಿಯಸ್ ಆ್ಯಂಡ್ ಮೆಟಾಲಿಕ್ ರೇಡಿಯಸ್ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ದಿ ಕೋವಲೆಂಟ್ ರೇಡಿಯಸ್. ಈ ಆರ್ಡರ್ ಅನ್ನು ನೆನಪಲ್ಲಿ ಇಟ್ಕೊಂಡಿರಿ. ಓಕೆ, ದ ಮ್ಯಾಗ್ನಿಟ್ಯೂಡ್ಸ್ ಆಫ್ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಕಂಪೇರ್ಡ್ ಟು ಮೆಟಾಲಿಕ್ ರೇಡಿಯಸ್ and metallic radius is always greater than compared to the covalent radius. Okay, so ಇಲ್ಲಿ ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್ ಕಾಪರ್ನ ತಗೊಂಡ್ರೆ ದ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಅಡ್ಜಸೆಂಟ್ ಮೆಟಲ್ ಆಟಮ್ಸ್ ಇನ್ ಎ ಮೆಟಾಲಿಕ್ ಕ್ರಿಸ್ಟಲ್ ಇನ್ ದ ಸಾಲಿಡ್ ಸ್ಟೇಟ್ ಈಸ್ ಫೌಂಡ್ ಟು ಬಿ 256 ಪೈಕೋಮೀಟರ್ಸ್. 256 ಪೈಕೋಮೀಟರ್ಸ್ ಇರುತ್ತೆ. ಸೊ ಇದರ ಹಾಫ್ ದಿ ವ್ಯಾಲ್ಯೂ ತಗೊಂಡ್ರೆ ಏನು ಬರುತ್ತೆ, ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸಿನ ಹಾಫ್ ದಿ ವ್ಯಾಲ್ಯೂ ಅಥವಾ ಮೆಟಾಲಿಕ್ ಬಾಂಡಿನ ಹಾಫ್ ದಿ ವ್ಯಾಲ್ಯೂ ತಗೊಂಡ್ರೆ ಮೆಟಾಲಿಕ್ ರೇಡಿಯಸ್ ಸಿಗ್ತಾ ಇದೆ. ಕಾಪರ್ನ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ 256 ಪೈಕೋಮೀಟರ್ಸ್ ಇದ್ದರೆ ಅದರ ಮೆಟಾಲಿಕ್ ರೇಡಿಯಸ್ ಹಾಫ್ ದಿ ವ್ಯಾಲ್ಯೂ 128 ಪೈಕೋಮೀಟರ್ಸ್ ಇದೆ. ವಿತ್ ರೆಸ್ಪೆಕ್ಟ್ ಟು ಕಾಪರ್ ದ ಕೋವಲೆಂಟ್ ರೇಡಿಯಸ್ ಈಸ್ 117 ಪೈಕೋಮೀಟರ್ಸ್. ಇಲ್ಲಿ ವ್ಯಾಲ್ಯೂಸ್ಗಳನ್ನು ಹಾಕಿರೋದು ಸುಮ್ಮನೆ ಅಬ್ಸರ್ವ್ ಮಾಡಿ. As we said, metallic radius is always larger than compared to covalent radius. ಆ ವ್ಯಾಲ್ಯೂಸ್ಗಳನ್ನು ಕಂಪೇರ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಸಿಮಿಲರ್ಲಿ ಇನ್ ದ ಕೇಸ್ ಆಫ್ ಪೊಟ್ಯಾಷಿಯಮ್, ಓಕೆ, ಪೊಟ್ಯಾಷಿಯಮಲ್ಲಿ 462 ಪೈಕೋಮೀಟರ್ಸ್ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಇದ್ದರೆ ಮೆಟಾಲಿಕ್ ರೇಡಿಯಸ್ ಬಿಕಮ್ಸ್ 231 ಪೈಕೋಮೀಟರ್ಸ್ ಆ್ಯಂಡ್ ದ ಕೋವಲೆಂಟ್ ರೇಡಿಯಸ್ ಈಸ್ ಫೌಂಡ್ ಟು ಬಿ 203 ಪೈಕೋಮೀಟರ್ಸ್. ಇಲ್ಲೆಲ್ಲ ನಾವು K2, Na2 ಈ ಥರ ಕಂಪೌಂಡ್ಸ್ಗಳನ್ನು ಕನ್ಸಿಡರ್ ಮಾಡಿ ಕೋವಲೆಂಟ್ ರೇಡಿಯಸ್ನ ಹೇಳಬೇಕು. ಕರೆಕ್ಟ್, ಟು ಬಾಂಡೆಡ್ ಆಟಮ್ಸ್ ಅಂತ ಹೇಳಿ ಡೆಫಿನೇಷನಲ್ಲಿ ಹೇಳ್ತೇವೆ. ಕೋವಲೆಂಟ್ ಬಾಂಡಿನ ಡೆಫಿನೇಷನ್ ಬಂದಾಗ ಅಲ್ಲಿ ಟು ಕೋವಲೆಂಟ್ಲಿ ಬಾಂಡೆಡ್ ಆಟಮ್ಸ್ ಅಂದಾಗ ಸೊ ನಾವು K2, Na2 ಈ ಥರದ ಮಾಲಿಕ್ಯೂಲ್ಸ್ಗಳನ್ನು ವೇಪರ್ ಸ್ಟೇಟಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಈಸ್ ಇಟ್ ಓಕೆ? ಎಸ್. ಸಿಮಿಲರ್ಲಿ ಇನ್ ದ ಕೇಸ್ ಆಫ್ ಸೋಡಿಯಂ ದ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಇಸ್ ಫೌಂಡ್ ಟು ಬಿ 372 ಪೈಕೋಮೀಟರ್ಸ್. 1/2 ಆಫ್ 372 ಅಂದರೆ 186 ಪೈಕೋಮೀಟರ್ಸ್ ಆಯಿತು, ವಿಚ್ ಇಸ್ ದ ಮೆಟಾಲಿಕ್ ರೇಡಿಯಸ್. Whereas the covalent radius is found to be a lesser value, that is 154 picometers. So this table illustrates that
ದ ಮೆಟಾಲಿಕ್ ರೇಡಿಯಸ್ ಈಸ್ ಆಲ್ವೇಸ್ ಲಾರ್ಜರ್ ದ್ಯಾನ್ ಕಂಪೇರ್ಡ್ ಟು ದಿ ಕೋವಲೆಂಟ್ ರೇಡಿಯಸ್. ಓಕೆ, ಈ ಆರ್ಡರನ್ನು ಜ್ಞಾಪಕದಲ್ಲಿ ಇಟ್ಕೋಬೇಕು. ಈಸ್ ಇಟ್ ಓಕೆ?